ಬೆಳಗ್ಗೆ ಕೇಳಿದಂಥ ಈ ಸತ್ಸಂಗ ವಿಚಾರದಲ್ಲಿ ನಿಮ್ಮ ಡ್ರೈವ್, ಡೈನಾಮಿಸಮ್ ಹಾಗೂ ಯಾವ ಥರ ನಿಮ್ಮಲ್ಲಿ ಇರೋತಕ್ಕಂಥ ಪ್ರಶಸ್ತವಾದಂಥ ಸಮಯ 7:30ಯಿಂದ 9 ಗಂಟೆ ಹಾಗೂ 9ರಿಂದ 10 ಗಂಟೆ, 7:30ಯಿಂದ 10 ಗಂಟೆವರೆಗೂ ಯಾವ ಥರ ನಾವು ಚೈತನ್ಯವನ್ನು ಎಬ್ಬಿಸಿ ಅದರ ಕಡೆಗೆ ನಮ್ಮ ಗಮನವನ್ನು ಸಲ್ಲಿಸಿ ಹಾಗೂ ಡೈನಮಿಸಮ್ ಹಾಗೂ ಡ್ರೈವ್ ಯಾವ ಥರ ನಾವು ಮೇಂಟೈನ್ ಮಾಡಬೇಕು, ಹಾಗೂ ನಮ್ಮಲ್ಲಿ 12 ಗಂಟೆಯಿಂದ 3 ಗಂಟೆವರೆಗೂ ಯಾವ ರೀತಿ ಕೆಲಸ ಚಾಲನೆ ಆಗ್ತಾ ಇದೆ ಅನ್ನೋತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಂಡು ನಾವು ಏನು ಬೆಳಗ್ಗೆ ಉದ್ಘಾಟನೆ ಮಾಡಿರ್ತೀವೋ ಆ ಉದ್ಘಾಟನೆ ಆದಾಗ ಅದು 2 ಗಂಟೆ ಸಮಯದಲ್ಲಿ ಗೊತ್ತಾಗ್ಬಿಡುತ್ತೆ, ಅದರ ಫಲಿತಾಂಶ ಗೊತ್ತಾಗ್ಬಿಡುತ್ತೆ. ವಿ ನೋ ವಾಟ್ ವೇ ವಿ ಆರ್ ಗೋಯಿಂಗ್. ಇನ್ ಮಾರ್ನಿಂಗ್ ವೆನ್ ವಿ ಕ್ರಿಯೇಟೆಡ್ ದಿಸ್ ಡ್ರೈವ್ ಆ್ಯಂಡ್ ಡೈನಾಮಿಸಮ್, ಅದು 2 ಗಂಟೆ ಒಳಗಡೆ ಯಾವ ರೀತಿ ಕೆಲಸ ಕಾರ್ಯಗಳು ಆಗ್ತಾಯಿದೆ ಅನ್ನೋತಕ್ಕಂಥದ್ದು ನಮಗೆ ಸೂಚನೆ ಕೊಡುತ್ತೆ. ಆ ಸೂಚನೆ ಕೊಟ್ಟಾದ ಮೇಲೆ ನಾವು ಅದರಂತೆ ನಾವು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗೂ ಏನಾದರೂ ಉಳಿಕೆ ಬಳಕೆ ಕೆಲಸ ಇನ್ನೂ ಇದ್ದರೆ ಅಂದಾಗ ಅದು ಮಾರನೇ ದಿವಸಕ್ಕೆ ತಿರ್ಗಾ ದ ಸೇಮ್ ಮೆಥಡ್ 7:30ಯಿಂದ 9 ಗಂಟೆ ಒಳಗಡೆ ಇದನ್ನೆಲ್ಲ ನಾವು ಮಾಡಿಕೊಂಡು ಏನು ಬೇಕೋ ಉತ್ಸಾಹ. ಯಾಕೆ ಅಂದಾಗ ನಾನು ಹೇಳಿದ ಹಾಗೆ 7:30ಯಿಂದ 9 ಗಂಟೆವರೆಗೂ ನಮ್ಮಲ್ಲಿ ಏನೇನೋ ನಿರ್ಧಾರ ತಗೊಂಡು ಆ ನಿರ್ಧಾರ ತಕ್ಕಂಥ ಕ್ರಿಯಾಶಕ್ತಿಯನ್ನು ನಾವು ಉತ್ಪತ್ತಿ ಮಾಡಿಕೊಂಡು ಅದು ಕ್ರಿಯಾಶಕ್ತಿಯಾಗಿ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಬ್ರೈನಲ್ಲಿ ಬೇಕಾಗಿರೋತಕ್ಕಂಥ ಶಕ್ತಿಗಳು ಅದನ್ನು ಉತ್ಪತ್ತಿ ಮಾಡೋತಕ್ಕಂಥ ಪೈನಿಯಲ್ ಗ್ಲ್ಯಾಂಡಿಂದ ನಮಗೆ ನರ ನಾಡಿ ಹಾಗೂ ದೇಹಕ್ಕೆ ನಮಗೆ ಬೇಕಾಗಿರೋ ಉತ್ಸಾಹ, ಅದಕ್ಕೆ ಬೇಕಾಗಿರೋ ಪ್ರವೃತ್ತಿ, ಅದಕ್ಕೆ ಬೇಕಾಗಿರೋ ಇಂಧನ ಅದೆಲ್ಲ ನಮ್ಮ ದೇಹದಿಂದ ನರನಾಡಿಗಳಿಂದ ಅದೆಲ್ಲ ಉತ್ಪತ್ತಿ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಪ್ಲ್ಯಾನ್ ಅವರ್ ಡೇ ಟು ಡೇ ಲೈಫ್. ಏಕೆಂದರೆ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಟೈಮ್. ನಾನು ಹೇಳಿದ ಹಾಗೆ, ಬೆಳಗ್ಗೆ ಹೇಳಿದ ಹಾಗೆ, ಎನ್ಲೈಟನ್ಮೆಂಟ್ ಆಲ್ಸೋ ಕಮ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಟೈಮ್. ಒಂದೊಂದು ಸಲ ನಮಗೆ ಟೈಮು ಹೆಂಗೆ ಫಿಕ್ಸ್ ಆಗುತ್ತೆ ಅಂದರೆ, ಇವತ್ತಿನ ದಿವಸ ಟೈಮು ಎಷ್ಟೋ ಅವಧಿನಲ್ಲಿ, ಎಷ್ಟೋ ಸಮಯದಲ್ಲಿ ಹೋದ ಜನ್ಮದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದರ ಮೇಲೆ ಅದಕ್ಕೆ ಸೇರಿಕೊಂಡು ಅವಧಿ ಆಗೋಗ್ಬಿಡುತ್ತೆ. ಎಷ್ಟೋ ಸಲ ಹೋದ ಜನ್ಮದ ಕಾರ್ಯಕ್ರಮಗಳೆಲ್ಲ ನಮ್ಮಲ್ಲಿ ಉಳಿಕೆ ಬಳಕೆ ಇರೋದರಿಂದ ಅದೆಲ್ಲವೂ ನಮಗೆ ಈ ಜನ್ಮದಲ್ಲಿ ಕಾರ್ಯಸಿದ್ಧಿ ಆಗದೇ ಇರೋತಕ್ಕಂಥದ್ದು ಇರುತ್ತೆ. ಹಾಗೂ ಹೋದ ಜನ್ಮದಲ್ಲಿ ಉಳಿಕೆ ತಕ್ಕೆ ಇರೋತಕ್ಕಂಥ ಇಚ್ಛಾಶಕ್ತಿಗಳು ಕೂಡ ಈ ಜನ್ಮದಲ್ಲಿ ಅದು ಕೆಲಸ ಆಗ್ತಾಯಿದೆ. ಅದಕ್ಕೆ ನಮ್ಮಲ್ಲಿ ಎಷ್ಟೋ ಸಲ ಅನಿಸುತ್ತೆ, ಏನಪ್ಪ ನಾವು ಯಾವುದೋ ವರ್ಷದಲ್ಲಿ ಯಾವುದೋ ಜನ್ಮದಲ್ಲಿ ಮಾಡಿದ್ದ ಕೆಲಸ ಸಂಕಲ್ಪ ಎಲ್ಲ ಈಗ ಪೂರ್ಣ ಆಗ್ತಿದೆ ಅಂತ ನಿಮಗೆ ಬರುತ್ತೆ. ಯಾಕಂದರೆ ಅದೆಲ್ಲ ಪ್ರಾಂಪ್ಟ್ ಸಿಗೋದು ನಮ್ಮ ಪೈನಿಯಲ್ ಗ್ಲ್ಯಾಂಡಿಂದಾನೆ. ನಮ್ಮ ಕಾರ್ಟೆಕ್ಸ್ ಆಫ್ ದ ಬ್ರೈನು ಕೂಡ ಅದಕ್ಕೆರಡಕ್ಕೂ ಸೀಮಿತವಾಗಿ ನಮಗೆ ಅದು ಕೆಲಸ ಮಾಡುತ್ತೆ. ಯಾವಾಗಲೂ ಅದು ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಬಂದಿರೋ ಆ ಪ್ರತೀತಿನೂ ಅದರಿಂದಾನೇ ಬಂದಿರೋದು. ಬಿಕಾಸ್ ಇದು ಅನುಭವಿಗಳ ಮಾತುಗಳು. ಅದಕ್ಕೆ ನಮಗೊಂದು ನಾವು ಯಾವಾಗಲೂ ಆಸೆ ಪಟ್ಟನೆ ಈಗ ಬರ್ತಾಯಿದೆ ಕೆಲಸ, ಈಗ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಹೊಟ್ಟೋಗಿರುತ್ತೆ. ಅದನ್ನು ಕಂಟಿನ್ಯೂ ಮಾಡೋತಕ್ಕಂಥ, ಅದನ್ನು ಚಾಲೂ ಮಾಡೋತಕ್ಕಂಥ ಇಚ್ಛಾಶಕ್ತಿ ಈಗಿಲ್ಲದೆ ಇದ್ದರೂ ಕೂಡ ಅದು ಕಡಿಮೆ ಆಗ್ತಾ ಇರೋದ್ರಿಂದ ಎಷ್ಟೋ ಸಲ ನಾವು ಅದನ್ನು ಮುಂದುವರ್ಸೋಕ್ಕೆ ಆಗೋದಿಲ್ಲ. ವಿ ಲೂಸ್ ಇಂಟ್ರೆಸ್ಟ್. ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ವಿ ಲೂಸ್ ಇಂಟ್ರೆಸ್ಟ್. ವಿ ವಾಂಟೆಡ್ ದಿಸ್ ಟು ಹ್ಯಾಪನ್ 20 years ಬ್ಯಾಕ್, ಬಟ್ ಇನ್ ದಿಸ್ ಟುಡೇ ಇಟ್ ಈಸ್ ಹ್ಯಾಪನಿಂಗ್. ಈಗ ಇಂಟ್ರೆಸ್ಟ್ ಇಲ್ಲ. 90% ಆಫ್ ದ ಪೀಪಲ್ಗೆ ಅನ್ಸೋದು ಇದೇನೆ. 90% ಆಫ್ today's society, today's world, including all of us,
ವಿ ಫೀಲ್ ಇದು ನಾವು ಯಾವಾಗಲೂ 20 ವರ್ಷದ ಮುಂಚೆ ನಾನು ಯೋಚನೆ ಮಾಡಿದ್ದೆ, 30 ವರ್ಷದ ಕೆಳಗಡೆ ಯೋಚನೆ ಮಾಡಿದ್ದೆ, ಆಗಾಗಲಿಲ್ಲ, ಈಗ ಆಗಿದೆ ಅಂತ ಇರುತ್ತೆ. ಈಗ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಹೋದ ಜನ್ಮದ್ದು ಈಗ ಆಗ್ತಾ ಇದೆ, ಈ ಜನ್ಮದ್ದಿಲ್ಲ. ಅದಕ್ಕೆ ಆ ಟೈಮನ್ನು ಅನುಭವಿಗಳು ಹಾಗೂ ಎನ್ಲೈಟೆಂಡ್ ಬೀಯಿಂಗ್ಸ್ ಇದನ್ನು ಹೇಳಿದ್ದು ನಮಗೆ. ಟೈಮ್ ಟು ಟೈಮ್ ಕೆಲಸ ಆಗಬೇಕಾದ್ರೆ ಯು ಶುಡ್ ಟೇಕ್ ಅ ಡಿಸಿಷನ್, ಆ್ಯಂಡ್ ಫಾರ್ ಯು ಟು ಟೇಕ್ ಅ ಡಿಸಿಷನ್ your mental makeup should be proper and aligned. To take a decision, remember it, to take a decision, your mental makeup should be proper and aligned. ಎಷ್ಟೋ ಸಲ ನಮಗೆ ಅಲೈನ್ ಆಗಿಲ್ಲ. ಇದು ಯಾವ ರೀತಿ ಅನುಭವ ಅಂದಾಗ ನಮಗನ್ಸುತ್ತೆ ಅಯ್ಯೋ ಅಂತನ್ಸುತ್ತೆ. ಸಾಧಾರಣ ವಿಚಾರ, ನಮಗೇನೋ ಒಂದು ಕಾರ್ ಇಷ್ಟ ಇರುತ್ತೆ. ಆ ಕಾರ್ ಇಷ್ಟ ಇದ್ದಾಗ ನಾವು ಕಾರ್ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತೀವಿ, ಪೇಪರ್ಲೋ ಎಲ್ಲೋ ನೋಡ್ತಾ ಇರ್ತೀವಿ. ಆಗಿನ ಕಾಲದಲ್ಲಿ ಇದ್ದಿದ್ದು ಇದೇ ಕಾರ್ಗಳು ಅಂದರೆ ಈ ಕಾರ್ ಇದ್ದಿದ್ದರೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿರೋದು ಅಂತ. ಟೆಕ್ನಾಲಜಿ ಡೆವಲಪ್ ಆಗಿದೆ, ಈಗಿಲ್ಲ. ಈಗ ಡೆವಲಪ್ ಆಗಿರೋ ಕಾರ್ ನಿಮಗೆ ತಗೋಬೇಕಾದ್ರೆ ಹಲವಾರು ಅನುಕೂಲತೆ ಮಾಡ್ಕೋಬೇಕು. ಅನುಕೂಲತೆ ಮಾಡಬೇಕಾದ್ರೆ ನಿಮಗೆ ಮೈಂಡಲ್ಲಿ ಸಿದ್ಧತೆ ಇರಬೇಕು. ಯು ಹ್ಯಾವ್ ಟು ಮೆಂಟಲಿ ಮೇಕಪ್ ಆ್ಯಂಡ್ ಟು ಟೇಕ್ ದಟ್ ಡಿಸಿಷನ್. ಎಲ್ಲರಿಗೂ ಸಮಯ, ಸಂದರ್ಭ, ಹಣಕಾಸು ವ್ಯವಸ್ಥೆ, ಅವಕಾಶ ಎಷ್ಟೋ ಜನಕ್ಕೆ ಸಿಗೋದಿಲ್ಲ. 90% ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಫೆಸಿಲಿಟಿ ಬಿಕಾಸ್ ದೇರ್ ಇಸ್ ನೋ ಮೆಂಟಲ್ ಮೇಕಪ್. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಯು ಆರ್ ನಾಟ್ ಮೆಂಟಲಿ ಮೇಡ್ ಅಪ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮೇಕಿಂಗ್ ಅಪ್ ಇನ್ ಯುವರ್ ಮೈಂಡ್. ಮೆಂಟಲ್ ಮೇಕಪ್ ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂದರೆ ಇನ್ನೂ ಆಸೆ ಪಾಸೆ ಆಗಿ ಉಳ್ಕೊಂಬಿಡುತ್ತೆ. ದಟ್ ಈಸ್ ದ ಹೋಲ್ ಪ್ರಾಬ್ಲಮ್ ವಿತ್ ಯು. ಸಣ್ಣ ಪುಟ್ಟ ಆಸೆಗಳೇ ಎಷ್ಟೋ ಸಲ ಮೆಂಟಲ್ ಮೇಕಪ್. ಈಗಿನ ಕಾಲದಲ್ಲ ಅಷ್ಟೆಲ್ಲ ಯಾರು ತೊಗೊಳ್ತಾರೆ, ಅಷ್ಟು ದುಡ್ಡು ಎಲ್ಲಿ ತೊಗೊಳ್ತಾರೆ, ಈಗಿನ ಕಾಲದಲ್ಲಿ ಸಾಲ ಸಿಗುತ್ತೋ ಸಿಗಲ್ವೋ, ಈ ಥರದ್ದೆಲ್ಲ ಯೋಚನೆಗಳು ಬರುತ್ತೆ. ಬಿಕಾಸ್ ದೇರ್ ಇಸ್ ನೋ ಮೆಂಟಲ್ ಮೇಕಪ್. ಬಿಕಾಸ್ ಮೆಂಟಲ್ ಮೇಕಪ್ ಯಾಕಿಲ್ಲ ಅಂದರೆ ಆ ಕಾಲದಲ್ಲಿ ನಿಮಗೆ ಡ್ರೈವು, ಡೈನಾಮಿಸಮ್ಮು ಆ್ಯಂಡ್ ದಿ ಎಫೆಕ್ಟ್ ಆಫ್ ದ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಇನ್ ದ ಮೈಂಡ್ ಹ್ಯಾಸ್ ನಾಟ್ ಬೀನ್ ಮೇಡ್ ಅಪ್ ಬೈ ಯು. ನಿಮಗೆ ಸ್ವಂತ ಡಿಸಿಷನ್ ಇಲ್ಲ ಅಲ್ಲ. ಬಿಕಾಸ್ ಯು ಆರ್ ನಾಟ್ ಟ್ರೈನ್ಡ್ ಟು ಹ್ಯಾವ್ ದಟ್ ಮೈಂಡ್. ನಿಮಗೆ ಮೆಂಟಲ್ ಮೈಂಡಲ್ಲಿ ಏನಾಗಿದೆ ಅಂದಾಗ ಇದೇನಾಗುತ್ತೆ ಅಂದರೆ ನಿಮ್ಮ ತಂದೆ ತಾಯಿರು ಏನು ಮಾಡಿರ್ತಾರೆ ಅಂದಾಗ ನಿಮ್ಮನ್ನು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದು ಪೆಸಿಮಿಸ್ಟಿಕ್ ಫಿಲಾಸಫಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಾಸಿಗೆ ಸಿಗಬೇಕಾದ್ರೂ ಅಲ್ಲಿ ಡ್ರೈವ್, ಡೈನಾಮಿಸಮ್ ಇರಬೇಕಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಮೆಂಟಲ್ ಮೇಕಪ್ ಅಲ್ಲ. ಕಮ್ ವಾಟ್ ಮೇ ಐ ವಾಂಟ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಅ ಡೈನಮಿಕ್ ಲೈಫ್ ಅಂತ ನೀವು ನಿರ್ಧಾರ ಮಾಡಿ. ಈಗಲೂ ಏನು ಲೇಟಾಗಿಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಮೆಂಟಲ್ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಅಪ್ ಯುವರ್ ಮೈಂಡ್. ಸೊ ಯು ಹ್ಯಾವ್ ಟು ಮೇಕ್ ಅಪ್ ದಟ್ ಮೈಂಡ್. ಅದನ್ನು ಮಾಡ್ಕೊಳ್ಳಿ. You are not overbearing, you are not conveying any overbearing in your life. You are stretching within your limits. ಬಟ್ ಅದನ್ನು ಡೈನಮಿಕ್ ಆಗಿರಬೇಕು. ಅದು ಸ್ಪೆಷಾಲಿಟಿ. ವಾಟ್ ದ ಸ್ಪೆಷಾಲಿಟಿ ಆಫ್ ಎವ್ರಿಬಡೀಸ್ ಲೈಫ್ ಇಸ್ ಯು ಶುಡ್ ಹ್ಯಾವ್ ಅ ಮೆಂಟಲ್ ಮೇಕಪ್ ಟು ಅಂಡರ್ಸ್ಟ್ಯಾಂಡ್ ದ ಡ್ರೈವ್ ಆ್ಯಂಡ್ ಡೈನಾಮಿಸಮ್. ಇಲ್ಲಿ ಬಂದಿರೋದು ಅದಕ್ಕೇನೆ. ಇವತ್ತಿನ ದಿನ is only to make up your mind about the extent of a drive and dynamism you should have.
Drive and dynamism gives you willpower, and willpower gives you confidence, and confidence plus willpower gives you drive and dynamism. ಆ್ಯಂಡ್ ಈ ಡ್ರೈವು, ಡೈನಾಮಿಸಮು, ವಿಲ್ ಪವರು ಇದೆಲ್ಲ ಬ್ರೈನ್ ಒಳಗಡೆ ಅಚ್ಚಾಗೋದು, ಇದೆಲ್ಲ ಇನ್ ದ ಕಾರ್ಟೆಕ್ಸ್ ಆಫ್ ದ ಬ್ರೈನ್, ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಡೋಂಟ್ ಲೂಸ್ ಯುವರ್ ವಿಲ್ ಪವರ್. ಡೋಂಟ್ ಮೆಷರ್ ಯುವರ್ ವಿಲ್ ಪವರ್ ಅಕಾರ್ಡಿಂಗ್ ಟು ಯುವರ್ ಫೈನಾನ್ಸಸ್ ಯು ಹ್ಯಾವ್. ಫೈನಾನ್ಸಸ್ಗೂ ನಿಮ್ಮ ವಿಲ್ ಪವರ್ಗೂ ಗಜಾಂತರ ದೂರ ಇದೆಯಪ್ಪ. ವಿಲ್ ಪವರ್ ಜನರೇಟ್ ಮಾಡೋಕ್ಕೆ ಯು ಓನ್ಲಿ ರಿಕ್ವೈರ್ ಅ ಮೆಂಟಲ್ ಮೇಕಪ್, ಆ್ಯಂಡ್ ಮೆಂಟಲ್ ಮೇಕಪ್ ರಿಕ್ವೈರ್ಸ್ ದಟ್ ಕೈಂಡ್ ಆಫ್ ಅ ಸ್ಪೆಸಿಫಿಕ್ ಸಾಧನ ಆಫ್ ಯುವರ್ ಬ್ರೈನ್. ಆ ಬ್ರೈನ್ನ ನೀವು ಚಾಲೂ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಒಂದೇ ಬರುತ್ತೆ. ಇಫ್ ಐ ಆಮ್ ಟೆಲ್ಲಿಂಗ್ ಯು ಇಟ್ ಇಸ್ ಸೋ. ಅದು ಹೆಂಗಾಗುತ್ತೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ಅದು ಹಾಗೇ ಆಗುತ್ತೆ. ನಮ್ಮಂಥವ್ರಾದಮೇಲೆ ನೀವು ತಿಳ್ಕೋಬೇಕು ಏನು ಅಂದಾಗ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಇರಬೇಕಾದ್ರೆ ವಿ ಶುಡ್ ಕ್ರಿಯೇಟ್ ದಟ್ ಇನ್ ದ ಮೈಂಡ್ ಫಸ್ಟ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ದಟ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ ಫಿಸಿಕಲ್ ರಿಯಲಮ್ ಆಫ್ ದ ಮೈಂಡ್. ಮೈಂಡಲ್ಲಿ ಏನಾಗುತ್ತೋ ಇಟ್ ವಿಲ್ ಬಿ ಕ್ರಿಯೇಟೆಡ್ ಬೈ ಯುವರ್ ಮೈಂಡ್ ಇನ್ ದ ಫಿಸಿಕಲ್ ಕೆಪ್ಯಾಸಿಟಿ. ಆ ಥರ ವಾತಾವರಣ, ಆ ಥರ ಸಂದರ್ಭಗಳು ನಿಮಗೆ ಅದು ಸೃಷ್ಟಿ ಆಗುತ್ತೆ. ಡೋಂಟ್ ಥಿಂಕ್ ಯು ಆರ್ ವರ್ಲ್ಡ್, ಯು ಆರ್ ನಾಟ್ ವರ್ಲ್ಡ್, ಯುವರ್ ವಿಲ್ ಪವರ್ ಈಸ್ ವೀಕ್ ಅಷ್ಟೇ. ಅಂಡರ್ಸ್ಟ್ಯಾಂಡ್. ಧೈರ್ಯ ತಗೊಳ್ಳಿ. ಯು ಆರ್ ಹ್ಯಾವಿಂಗ್ ಎಕ್ಸ್ಟ್ರಾರ್ಡಿನರಿ ವಿಲ್ ಪವರ್. ಐ ಆಮ್ ಸುಪ್ರೀಂ ವಿಲ್ ಪವರ್ ಅಂತ ಆಗಾಗ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದಾಗ ನಿಮ್ಮಲ್ಲಿರೋತಕ್ಕಂಥ 33,000 ಕೋಟಿ ದೇವರುಗಳು ನಿಮ್ಮಲ್ಲಿ ಏನಾದ್ರು ಉತ್ತೇಜನೆ ಕೊಡ್ತಾರೆ. ಯು ಆರ್ ಶ್ಯೂರ್ ಫಾರ್ ಎಕ್ಸಸೈಸಿಂಗ್ ಯುವರ್ ವಿಲ್ ಪವರ್, ಬಿಕಾಸ್ ಇನ್ ಅವರ್ ಸನಾತನ ಧರ್ಮ ಯು ಹ್ಯಾವ್ 33,000 crore ಫಾರ್ಮ್ಸ್. ಯಾವುದಾದ್ರು ಒಂದು ರೂಪ ನಿಮ್ಮನ್ನು ಅಂಟುಕೊಳ್ಳುತ್ತೆ. ನೀವು ಇಷ್ಟಪಡ್ತಿಲ್ಲ ಅಷ್ಟೇ. ಇದು ರಿಲಿಜಿಯನ್ ಅಲ್ಲ, ಇಟ್ ಈಸ್ ದ ಲೀಜಿಯನ್. ಆಲ್ ದ ಲೀಜಿಯನ್, LEGION, ಲೀಜಿಯನ್. ದ ಹೋಲ್ ಪ್ರೋಸೆಸ್ ಆಫ್ ಗಾಡ್ಸ್ ಆರ್ ದೇರ್ ಟು ಸೇವ್ ಯು, ಟು ಸರ್ವ್ ಯು. ದೇರ್ ಇಸ್ ಅ ಲೀಜಿಯನ್. ನಿಮ್ಗೆ ಅರ್ಥ ಆಗಬೇಕಾದ್ರೆ ಲೀಜಿಯನ್ ಸ್ವಲ್ಪ ಕಷ್ಟ ಆದರೆ, ಕಠಿಣ ಆಯಿತು ಅಂದರೆ, ದೇರ್ ಈಸ್ ಅ ಬೆಟಾಲಿಯನ್ ಆಫ್ ಗಾಡ್ಸ್ ವಿಲ್ಲಿಂಗ್ ಟು ಸರ್ವ್ ಯು. ಯಾವ ದೇವರು ಬೇಕಾದರೂ ನೀವು ತಗೊಳ್ಳಿ, ಅದರಲ್ಲೇನು ಲೋಪದೋಷ ಆಗೋದಿಲ್ಲ. ವಿಚ್-ಎವರ್ ಗಾಡ್ ಯು ಲೈಕ್. ಬಟ್ ಅಕಾರ್ಡಿಂಗ್ ಟು ಸನಾತನ ಧರ್ಮ ಯು ಶುಡ್ ಹ್ಯಾವ್, ಎಲ್ಲ ಸನಾತನ ಧರ್ಮಿಗಳಾಗಿರೋದ್ರಿಂದ ಯುವರ್ ಕಾನ್ಷಿಯಸ್ನೆಸ್, ನಿಮ್ಮ ಚೈತನ್ಯ ಈಸ್ ಲಿಂಕ್ಡ್ ಓನ್ಲಿ ವಿತ್ ಸನಾತನ ಧರ್ಮ, ವೇರ್ ಯು ವಿಲ್ ಗೈನ್ ನಾಟ್ ಓನ್ಲಿ ಸೊಲೇಸ್, you will get direction for your dynamism and drive. ನೀವು ಸನಾತನ ಧರ್ಮಿಗಳಾಗಿರೋದ್ರಿಂದ ಯಾವುದಾದ್ರು 33,000 ಕೋಟಿ ದೇವರಲ್ಲಿ ಯಾವುದಾದ್ರು ಒಂದು ದೇವರು ನಿಮಗೆ ಮಾಡ್ತಾರೆ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಹಿಂಸಾ. ರೀತಿ, ನೀತಿ, ಧರ್ಮ ಕಂಬೈನ್ಡ್ ವಿತ್ ಅಹಿಂಸಾ. ವೆನ್ ಯು ಕಂಬೈನ್ ವಿತ್ ಅಹಿಂಸಾ, ಆಲ್ ಯುವರ್ ರೀತಿ, ಧರ್ಮ, ನೀತಿ, ಧರ್ಮ ವಿಲ್ ಬಿ ಅಲೈನ್ಡ್. ಕಾಲಿರೋ ಕಡೆ ಕೈ ಇದ್ದರೆ ಏನಾಗುತ್ತೆ? ಡಿಸಲೈನ್ ಆಗುತ್ತೆ. ಸೊ ಒಂದೊಂದು ಶಕ್ತಿಗೂ ಒಂದೊಂದು ಸ್ಪೆಷಲ್ ಸ್ಕಿಲ್ ಇದ್ದೇ ಇರುತ್ತೆ. ಒಂದೊಂದು ದೇವರ ಶಕ್ತಿಗೂ ಕೂಡ ನಮ್ಮಲ್ಲಿರೋ ಸ್ಪೆಷಲ್ ಸ್ಕಿಲ್ನ ಆ ಪರ್ಟಿಕ್ಯುಲರ್ ರೂಪ ಸನಾತನ ಧರ್ಮದಲ್ಲಿ 33,000 ಕೋಟಿ ದೇವರುಗಳಲ್ಲಿ ಆ ಒಂದು ರೂಪ ಬಂದು ನಮ್ಮನ್ನು ಹಿಡ್ಕೊಳ್ಳುತ್ತೆ. ಹಿಡ್ಕೊಳ್ಳೋದು ಅಂದರೆ ಇಟ್ ವಿಲ್ ನಾಟ್ ಪೊಸೆಸ್, it will absorb you and observe you and understand your talents, whatever you are prone, because you have been trained. Mental energy, physical energy, intellectual energy, intellectual capacity, ಅದಕ್ಕೆ ಬೇಕಾಗಿರತಕ್ಕಂಥ ವಿದ್ಯಾ, ಬುದ್ಧಿ, ಜ್ಞಾನ, ಗಮನ ಅದೆಲ್ಲ ನಿಮಗೆ ಅಲೈನ್ ಮಾಡಿಬಿಡುತ್ತೆ. ಅದನ್ನೇ ಸಿದ್ಧಿ ಅಂತ ಹೇಳೋದು. ದಟ್ ಇಸ್ ವಾಟ್ ವಿ ಕಾಲ್
and a spiritual term as Siddhi. So you become empowered. ಸಿದ್ಧಿ ಅಂದಾಗ ಏನಾಗುತ್ತೆ, ಯು ಬಿಕಮ್ ಎನ್ಪವರ್ಡ್. ಹೆಂಗೆ ಎನ್ಪವರ್ ಆಯಿತು? ನಿಮ್ಮ ಬ್ರೈನಿಂದ ಈ ಇರತಕ್ಕಂಥ ಬ್ರೈನ್ ಫ್ಯಾಕಲ್ಟೀಸ್ ಆ್ಯಂಡ್ ದ ಫೆಸಿಲಿಟಿ ವಿಚ್ ಹ್ಯಾಸ್ ಬೀನ್ ಗಿವನ್ ಬೈ ಗಾಡ್ in the particular brain of yours, that faculty will be highlighted like a glow. ತಲೆ ಮೇಲ್ಗಡೆ ಇರೋತಕ್ಕಂಥ ಒಂದು ಕಿರೀಟದ ತಲೆ ಹೈಲೈಟಾಗಿ ಹೋಗೋ ದಾರಿ ನಿಮಗೆ ಚೆನ್ನಾಗಿ ಕಾಣುತ್ತೆ. ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಸಿದ್ಧಿಗಳೆಲ್ಲ ಅದು ಹೈಲೈಟ್ ಆದಾಗ ಗ್ಲೋ ಥರ ಬರುತ್ತೆ. ಆ ಗ್ಲೋ ಬಂದಾಗ ಏನು ಯಾವ ಕೆಲಸ ಯಾವ ಸಮಯದಲ್ಲಿ ಯಾವ ರೀತಿ ನೀತಿ ಧರ್ಮನೆಲ್ಲ ಅದು ಪ್ರಜ್ವಲಿಸೋಕ್ಕೆ ಶುರು ಆದಾಗ ನಿಮಗೆ ತನಗೆ ತಾನೇ ಡೈರೆಕ್ಷನ್ ಬರುತ್ತೆ. ಆಗ ನೀವು ದೇವತಾ ಪುರುಷ ಆಗ್ತೀರಾ. when the cortex of your brain is highlighted, filling you with faculties of your body and the nerves and all that psychokinetic energy in the psyche, all this will combine together to form itself the complete you, the you called as grace or you called as energy. ಈ ಎನರ್ಜಿ ಎಲ್ಲ ಒಕ್ಕೂಡಿಸಿಕೊಂಡು ನಿಮ್ಮಲ್ಲಿ ಏನು ವಿಚಾರಗಳು ಇದೆಯೇ ಅನ್ನೋದನ್ನು ಇನ್ನು ಎತ್ತಿ ತೋರ್ಸೋಕ್ಕೆ ಶುರುವಾಗುತ್ತೆ. That is the beauty of all this siddhi. This you understand. In English ನಲ್ಲಿ ಹೇಳಬೇಕಾದ್ರೆ the faculty of your being is highlighted by this empowerment. The faculty of empowerment, in Kannada or in a Sanskrit, it is called as siddhi. Accomplishment. English ನಲ್ಲಿ accomplishment. This is called as siddhi. So when you go on intoning yourself, empowering yourself with a particular siddhi, then you are empowered forever. ಆಗೇನಾಗುತ್ತೆ, ಒಂದು ವಿಶೇಷ ಫ್ಯಾಕಲ್ಟಿ ಎಲ್ಲವೂ ನಿಮ್ಮ ತಲೆ ಒಳಗೆ ಬಂದಾಗ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋತಕ್ಕಂಥ ಜ್ಞಾನ ನಿಮ್ಮ ಒಳಗಡೆ ನರನಾಡಿಗಳಿಗೆ ಹೊಕ್ಕಕ್ಕೆ ಶುರುವಾಗಿ, then you are empowered with this kind of a extraordinary knowledge in you. ಇದೇ ಫ್ಯಾಕಲ್ಟಿ, ಇದೇ ಫೆಸಿಲಿಟಿ. ಇದು ಟೆಕ್ನಿಕಲ್, ಸ್ಪಿರಿಚುವಲ್, ರಿಲಿಜಿಯಸ್, and it is called as empowerment. ಒಂದು ವಿದ್ಯಾ ಬುದ್ಧಿ ಕಲಾ ಸಿದ್ಧಿ ನಿಮಗೆ ವಿಶೇಷವಾಗಿ ಬರಲಿಕ್ಕೆ ಶುರುವಾಗುತ್ತೆ. ಇದೇ ಸಾಧನೆ. ವಾಟ್ ಈಸ್ ಸಾಧನೆ? ಸಾಧನೆ ಅಂದಾಗ ನಮ್ಮಲ್ಲಿ ಇರೋತಕ್ಕಂಥ ಶಕ್ತಿಗಳನ್ನು ಒಂದು ಮೆಂಟರ್ ಅನ್ನೋ ಒಂದು ಗುರು ಮೂಲಕ ಹೋಗಿ ಆ ಗುರುಗಳು ನಮ್ಮಲ್ಲಿ ಉತ್ತೇಜನೆ ಕೊಟ್ಟು ಇದನ್ನು ನೀನು ಮಾಡ್ಕೋಪ, ಇದು ನಿನಗೆ ಜೀವನದಲ್ಲಿ ಚೆನ್ನಾಗಾಗತ್ತೆ ಅಂತ ಹೇಳಿ ಒಂದು ರೀತಿ ನೀತಿ ಧರ್ಮ, ಒಂದು ಎಜುಕೇಷನ್. ಇಟ್ ಕ್ಯಾನ್ ಬಿ ಸ್ಪಿರಿಚುವಲ್ ಎಜುಕೇಷನ್, it can be religious education, it can be some sort of an education. ಅದು ಬರ್ತಾ ಇದ್ದಂಗೆ ನಿಮಗೆ ಅದರ ವಿಶೇಷವಾಗಿರೋದೆಲ್ಲ ಅರ್ಥ ಆಗುತ್ತೆ. ದಿಸ್ ಇಸ್ ದ ಪ್ಲಸ್ ಪಾಯಿಂಟ್ ಆಫ್ ಯು ಆ್ಯಂಡ್ ಯು ಅಲೋನ್. ಇದನ್ನು ನೀವು ಮಾಡ್ತಾ ಬಂದಾಗ ತುಂಬ ಚೆನ್ನಾಗಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ವೆರಿ ಗುಡ್. ಇದೇ ಇರೋದು ಸಿದ್ಧಿ. ಸೊ ಯು ಶುಡ್ ಸೇ ವೆನ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸ್ವಲ್ಪ ಹೆಂಗೆ ಮಾಡ್ಕೋಬೇಕು ಅಂದರೆ ಅದು it stayed put. When there is a will, there is a way. It stayed put, according to me, up to 80s and sometime even in the 90s also. It was a direction. It was a suji. It was a direction. It was a kind of a compass. After 90s, according to me alone, when there is a will,
there is a way according to 1990s. 1990s ಆದಮೇಲೆ, ಎಸ್ಪೆಷಲಿ ಡ್ಯೂರಿಂಗ್ 95, when there is a will, it gives us a sense of direction, what way to go. So once there is a will, it gives us a direction. ಈಗ ನೋಡಿ, 90s 95 ಆದಮೇಲೇ ಕಂಪ್ಯೂಟರ್ ಟೆಕ್ನಾಲಜಿ, ಥಿಂಗ್ಸ್ kept changing in a very short period of time in a person's life because of the advent of technology and so many other factors. So there was so much of improvement in a person's life. So when there is a will, there was a drive. So when there was a drive, parallelly there became a sense of dedication. So when there was a will, there was drive, direction, or direction and drive. So drive, direction, ಇದೆರಡು ಆದಮೇಲೆ in the 2000s, then there became what we call as enthusiasm, because there was a lot of shift in a man's life, because he started getting educated. Ekandre parents also started pushing their children towards education, towards empowerment because of education. ಈಗೇನಾಯಿತು, ಎಲ್ಲರಿಗೂ ಅಲ್ಲಿ ಲಾಟ್ ಆಫ್ ಪೀಪಲ್ ಲೈಕ್ ಅಬ್ದುಲ್ ಕಲಾಂ ಇವರೆಲ್ಲ ಬಂದಿದ್ದು ಯಾಕೆ ಅಂತ ನೋಡಿದಾಗ, ದಟ್ ವಾಸ್ ದ ಟೈಮ್ ದೇ ಗೇವ್ ಲಾಟ್ ಆಫ್ ಇಂಪೀಟಸ್ ಇಂಟು ದ ಯಂಗ್ ಮೈಂಡ್ಸ್ ಆಫ್ ದಟ್ ಚಿಲ್ಡ್ರನ್. ಸೊ ಅದನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಓಕೆ, ಅವರಲ್ಲೇನಿತ್ತು ಅಂದಾಗ ಆ ಡ್ರೈವು, ಡೈನಾಮಿಸಮ್ ಎಲ್ಲ ಅಲ್ಲಿ ಕೊಟ್ಕೊಂಡು ಬಂದರು ಅವರು. ಯಾಕಂದರೆ ಯಂಗ್ ಪೀಪಲ್ಗೆ ಅದು ಗೊತ್ತಿರಲಿಲ್ಲ. ವೆನ್ ಸಚ್ ಅ ಗ್ರೇಟ್ ಮ್ಯಾನ್, he gave such kind of an enthusiasm to young children. He started forming, or young children started forming that mental makeup because of the direction of such a great noble person. ನಮ್ಮ ಕಾಲದಲ್ಲಿ ಏನಾಗಿತ್ತು ಅಂದಾಗ, ಯು ಹ್ಯಾವ್ ವಿಶ್ವೇಶ್ವರಯ್ಯ, ಈ ಥರದ್ದವರೆಲ್ಲ ಸ್ಟಾಲ್ವರ್ಟ್ಸ್ ಬರ್ತಾಯಿದ್ರು. ಅದಕ್ಕೆ ಮುಂಚೆ ಬಾಬಾಜಿ ಇದ್ದರು, ಈಗಲೂ ಇದ್ದಾರೆ ಬಾಬಾಜಿ, ಅದು ಬೇರೆ ವಿಚಾರ. ಆದರೆ ಏನಾಯಿತು, ಈ ಥರ ಮಾಡರ್ನ್ ಡೈನಮಿಕ್ ಡ್ರೈವ್ ಇರೋತಕ್ಕಂಥ ಲೀಡರ್ಸು ಬರೋಕ್ಕೆ ಶುರು ಮಾಡಿದ್ರು. ಸೊ ಏನಾಯಿತು, ಎಂಥೂಸಿಯಾಸಮ್ಮು ಇದೆಲ್ಲ ಬರೋಕ್ಕೆ ಶುರುವಾಗಿ ಐ ಹ್ಯಾವ್ ಟು ಇಂಪ್ರೂವ್ ಮೈ ಸ್ಕಿಲ್ಸ್ ಅಂತ ಬಂತು. ಈಗಲೂ ನಮ್ಮ ವಯಸ್ಸಲ್ಲಿ ಏನಾಗ್ತಾಯಿದೆ ಅಂದಾಗ ಮಾತೆತ್ತಿದ್ರೆ ಐ ಹ್ಯಾವ್ ಟು ಅಪ್ಗ್ರೇಡ್ ಮೈ ಸ್ಕಿಲ್ಸ್. ಆ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡಬೇಕಾದ್ರೆ ದ ಕರೆಕ್ಟ್ ಡೈರೆಕ್ಷನ್, ದ ಕರೆಕ್ಟ್ ಟೈಮ್ ಇಸ್ ಬಿಟ್ವೀನ್ 7 to 9, ಮ್ಯಾಕ್ಸಿಮಮ್ 9 to 10, 7 to 10 ಅಂತ ತೊಗೋಬೋದು. ಅದಾದಮೇಲೆ ನೀವು ಹೇಳ್ದಂಗೆ ಫ್ರಮ್ 10 o'clock onwards, ಸೊ you have your time to make this drive and dynamism to form itself and to put it into action. So 12 and 2 ಒಳಗಡೆ you put it into action for that day, and whatever you keep for that day, ಆ ಡೇ ಏನಾಗುತ್ತೆ, ನೆಕ್ಸ್ಟ್ ಡೇಗೆ ಆ ಬ್ಯಾಲೆನ್ಸು ವಿತ್ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಕ್ಯಾರಿ ಔಟ್ ಆಗುತ್ತೆ. ಲೈಕ್ ಹೌ ಯು ಬಾಟ್ ಫಾರ್ವರ್ಡ್ ಇನ್ ಯುವರ್ ಅಕೌಂಟ್ ಬುಕ್ಸ್, ಆ ಥರ ಡ್ರೈವ್ ಆ್ಯಂಡ್ ಡೈನಾಮಿಸಮ್ ಹ್ಯಾಸ್ ಟು ಬಿ ಬಾಟ್ ಫಾರ್ವರ್ಡ್ in everybody's life the next day. So the advent of a sunrise will give you drive and dynamism. ಅದಕ್ಕೆ 6 ಗಂಟೆ 6:15ಗೆ ಸೂರ್ಯೋದಯ ಟೈಮ್ನಲ್ಲಿ ನಮಗೇನಾಗುತ್ತೆ ಅಂದಾಗ, ವಿ ಗೆಟ್ ದ ಡ್ರೈವ್ ಆ್ಯಂಡ್ ಡೈನಾಮಿಸಮ್, ದ ಎನರ್ಜಿ, ದ ಮೆಂಟಲ್ ಎನರ್ಜಿ,
ದ ಕಾಗ್ನೈಸಿಂಗ್ ಎನರ್ಜಿ. ಬೆಳಗ್ಗೆ ಹೊತ್ತು 7 to 10 is the energy what you have got yourself in your brain, the cognizing energy. After 2 o'clock it is called as recognition energy. Recognize. It is not cognizing energy. Recognizing energy, reassimilating whatever you have cognized in the mind. Recognition. ನಾವು ರೆಕಗ್ನಿಷನ್ ಅಂದರೆ ಗುರ್ತು ಅನ್ಕೋತೀವಿ. ನೋ, ಇಟ್ ಈಸ್ ರೀಅಸಿಮ್ಯುಲೇಟಿಂಗ್ ಆ್ಯಂಡ್ ರೀಗ್ರೂಪಿಂಗ್ ವಾಟ್ ಎವರ್ ವಿ ಹ್ಯಾವ್ ಕಾಗ್ನೈಸ್. ಅದಕ್ಕೆ ಬೆಳಗ್ಗೆ ಎದ್ದು ನಾವು ಜಪ ಇತ್ಯಾದಿ ಮಾಡಿದಾಗ ವಿ ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಚುವಲ್ ಪವರ್. ದಟ್ ಸ್ಪಿರಿಚುವಲ್ ಪವರ್ ಇಸ್ ಕಾಗ್ನೈಸಿಂಗ್. ಆಮೇಲೆ 7 ಗಂಟೆಯಿಂದ 9 ಗಂಟೆವರೆಗೂ ಆ ಕಾಗ್ನೈಸಿಂಗಲ್ಲಿ ಮೆಟಲಿಸ್ಟಿಕ್ ವರ್ಲ್ಡಲ್ಲಿ ನಾವು ಏನೇನೆಲ್ಲ ಗುರುತಿಸ್ತೀವೋ ನಮ್ಮಲ್ಲಿ, ಅದನ್ನೆಲ್ಲ ಕಾಗ್ನೈಸ್ ಮಾಡಿರೋದನ್ನೆಲ್ಲ ನಾವು ಗುರುತಿಸೋಕ್ಕೆ, ಅದನ್ನು ನಾವು ಮತ್ತೆ ಸಂಗ್ರಹಿಸಿ ಅದನ್ನು ಇಚ್ಛಾಶಕ್ತಿ ಜೊತೆಗೆ ಕಾಗ್ನೈಸ್ ಮಾಡಿರೋ ಶಕ್ತಿಯಲ್ಲಿ ನಾವು ಇಚ್ಛಾಶಕ್ತಿಗಳನ್ನು ಸೇರಿಸಿಕೊಂಡು ಜ್ಞಾನಶಕ್ತಿನ ಮಾಡಿಕೊಂಡು ಅದನ್ನು ಕ್ರಿಯಾಶಕ್ತಿಯಾಗಿ ಮಾಡ್ಕೊಳ್ಳತಕ್ಕಂಥ ಸಂದರ್ಭಗಳನ್ನು ಕ್ರಿಯೇಟಿವ್ ಎನರ್ಜಿ ಅಂತ ಮಾಡ್ಕೊಳ್ಳೋಕ್ಕೆ ಸಮಯ ಬರುತ್ತೆ. ಸೊ ವಾಟ್ ಎವರ್ ವಿ ಹ್ಯಾವ್ ಕಾಗ್ನೈಸ್ಡ್ ಇನ್ ದ ಅರ್ಲಿ ಮಾರ್ನಿಂಗ್, ವಿ ಸ್ಟಾರ್ಟ್ ರೆಕಗ್ನೈಸಿಂಗ್ ಇಟ್ ವಿತ್ ಅವರ್ ಇಚ್ಛಾ ಆ್ಯಂಡ್ ಕ್ರಿಯಾಶಕ್ತಿ. ನಾವು ಬೆಳಗಾಗೆದ್ದು ಕಾಗ್ನೈಸ್ ಮಾಡೋದು ಜ್ಞಾನಶಕ್ತಿ, ಸಾಧನೆ ಇತ್ಯಾದಿ ಮಾಡೋದೆಲ್ಲ ನಾವು ಜ್ಞಾನಶಕ್ತಿ. ಅದನ್ನು ಕಾರ್ಯರೂಪಕ್ಕೆ ತರೋದು 7 ಗಂಟೆಯಿಂದ 10 ಗಂಟೆವರೆಗೂ ಬೆಳಗ್ಗೆ ಹೊತ್ತು ರೆಕಗ್ನೈಸಿಂಗ್ ಶಕ್ತಿನಲ್ಲಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿನ ಅದನ್ನು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಅದನ್ನೆಲ್ಲ ಒಕ್ಕೂಡಿಸಿಕೊಂಡು ನಾವು ಕಾರ್ಯರೂಪಕ್ಕೆ ತರೋದು. ಅದನ್ನು 10 ಗಂಟೆ ಒಳಗಡೆ ನಾವು ಸಂಕಲ್ಪ ಇತ್ಯಾದಿ ಎಲ್ಲ ಮಾಡಿಕೊಂಡು ನಾವು ಏನು ಹೋಲ್ ಆಫ್ ದ ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಏನು ಮಾಡಬೇಕು ಅನ್ನೋತಕ್ಕಂಥ ಡ್ರೈವು ಡೈನಾಮಿಸಮು ನಮ್ಮ ಒಳಗಡೆ ಬರೋತಕ್ಕಂಥ ಸಮಯ. ಇದು ಮುಖ್ಯವಾಗಿ ಗುರುತಿಸಬೇಕು. ಇದೇ ಇದರ ವಿಶೇಷ. ಸಮಯಕ್ಕೆ ಎಷ್ಟು ಒಂದು ಮುಖ್ಯ ವಿಚಾರ ಇದೆ ಅನ್ನೋದನ್ನು ಗುರುತಿಸಿರೋತಕ್ಕಂಥ ದೇವಿ ಹೇಳಿರೋತಕ್ಕಂಥ ಶಕ್ತಿ. ದೇವಿ ನಮ್ಮನ್ನು ಗುರುತಿಸ್ತಾ ಇದ್ದಾಳೆ. ಸ್ವಲ್ಪ ಸಮಯದ ಕಡೆಗೆ ನೀವು ತಗೋಬೇಕು. ಬಿಕಾಸ್ ಟೈಮ್ ಇಸ್ ದಿ ಎಸೆನ್ಸ್ ಆಫ್ ಕಾಂಟ್ರಾಕ್ಟ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋತಕ್ಕಂಥ ವಿಚಾರ. ಆ ಟೈಮ್ನಲ್ಲಿ ಎಷ್ಟು ಎಫಿಷಿಯನ್ಸಿ ನಾವು ಇಟ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ. ಸಿ, ಫಾರ್ ಎನ್ಲೈಟನ್ಮೆಂಟ್ ಸಾಧನೆ ಹಾಗೂ ಸಮಯ ಪ್ರಜ್ಞೆ. ಈ ಸಮಯ ಪ್ರಜ್ಞೆಯಲ್ಲಿ ಹೌ ವಿ ಕ್ಯಾನ್ ಯೂಟಿಲೈಸ್ ಅವರ್ ಟೈಮ್ ಅಂದಾಗ ಇನ್ನೊಂದು ಸ್ವಲ್ಪ ನಾವು ಅದನ್ನು ಬಿಡಿಸ್ತಾ ಹೋದಾಗ ಇಷ್ಟು ಸಮಯದಲ್ಲಿ ಎಷ್ಟು ಸಮಯ ಆ ಟೈಮ್ನಲ್ಲಿ ನಾವು ಚೈತನ್ಯದ ಜೊತೆಗೆ ಹೋಗಿ ಇರ್ತೀವಿ, ಆ ಚೈತನ್ಯದಲ್ಲಿ ಇರ್ತೀವಿ ಅನ್ನೋತಕ್ಕಂಥ ಪ್ರಜ್ಞೆ ನಮಗೆ ಅರಿವಾಗುತ್ತೆ. How much time do we have to indulge in our consciousness? ಆ ಪ್ರಜ್ಞೆ ಎಷ್ಟು ಪ್ರಜ್ಞಾವಂತರಾಗಿ ನಾವು ಇದ್ದೀವಿ ಅಂದಾಗ, ಆ ಗಮನ ತೋರಿಸ್ತಾ ಬಂದಾಗ ನಮಗೆ ಅವೇರ್ನೆಸ್ ಬರೋದಲ್ಲದೆ ನಾವು ಸಾಕ್ಷಾತ್ಕಾರದ ಕಡೆಗೆ ಹೋಗೋತಕ್ಕಂಥ ದಿಟ್ಟಿನಲ್ಲಿ ನಮಗೆ ಯಾವ ರೀತಿ ಜೀವನದಲ್ಲಿ ಪ್ರಯೋಜನಕರವಾಗಿ ಈ ಪ್ರೋಗ್ರೆಸ್ಸಿವ್ ಅನ್ನೋತಕ್ಕಂಥ ಪ್ರೋಗ್ರೆಸ್ ಅನ್ನೋದು ನಮಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ವಾಟ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಅಂತ ಈ ವಿಚಾರ ಮಾತಾಡಿದಾಗ ನಮಗೆ ನಾವು ಎಷ್ಟು ಪ್ರಜ್ಞಾವಂತರಾಗಿದ್ದೀವಿ ಅಂತ ಗೊತ್ತಾಗೋದು ಯಾವಾಗ ಅಂದರೆ ನಮ್ಮಲ್ಲಿ ಅನುಭವಗಳು ಆಗ್ತಾ ಬಂದಾಗ, ಸಾಕ್ಷಾತ್ಕಾರದ ಅನುಭವ ಆಗ್ತಾ ಬಂದಾಗ, ಕೊನೆಯಲ್ಲಿ ಸಾಕ್ಷಾತ್ಕಾರನೂ ಬಂದಾಗ ನಮಗೆ ಅದು ಅರ್ಥ ಆಗುತ್ತೆ. ಇಲ್ಲಾಂದರೆ ಪ್ರತಿದಿನ ಒಂದೇ ದಿನ ಇದ್ದಂಗೆ ಇರುತ್ತೆ.
ಬಿಕಾಸ್ ವಿ ಆರ್ ನೌ ಟ್ರೈಂಗ್ ಟು ಟಚ್ ಅವರ್ ಕಾನ್ಷಿಯಸ್ನೆಸ್ ಅಲ್ಲ, ವಿ ಆರ್ ಟಚಿಂಗ್ ಅವರ್ ಕಾನ್ಷಿಯಸ್ನೆಸ್. ವಿ ಹ್ಯಾವ್ ಬಿಕಮ್ ಅವೇರ್ ಆಫ್ ಟಚಿಂಗ್ ಅವರ್ ಕಾನ್ಷಿಯಸ್ನೆಸ್. ಸೊ ಮಧ್ಯಾಹ್ನದ ಏನು ಅಂದಾಗ ವಿ ಬಿಕಮ್ ಅವೇರ್ ಬಿಕಾಸ್ ಅವರ್ ಇಂಟೆನ್ಷನ್ ಈಸ್ ಟು ಟಚ್ ಅವರ್ ಕಾನ್ಷಿಯಸ್ನೆಸ್ and also indulge in that effect of our consciousness. What is the effect of our consciousness? ನಾವು ಅಲ್ಲಿ ಮುಟ್ಟಿದಾಗ, ಆ ಪ್ರಜ್ಞೆಯಲ್ಲಿ ನಾವು ಮುಟ್ಟಿದಾಗ, ಸಾಕ್ಷಾತ್ಕಾರದ ಪ್ರಜ್ಞೆಯಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಆ ಪ್ರಜ್ಞೆನ ಮುಟ್ಟೋತಕ್ಕಂಥ ವಿಚಾರಗಳು, ಸೂಚನೆಗಳು ಏನು ಅಂದಾಗ ಒಂದೇ ಸೂಚನೆ, ಇಲ್ಲ ನಮ್ಮ ಬುದ್ಧಿಶಕ್ತಿ ಜೋರಾಗುತ್ತೆ, ಅರಿವಿನ ಶಕ್ತಿ ಜೋರಾಗುತ್ತೆ, ಹಾಗೂ ಜ್ಞಾಪಕ ಶಕ್ತಿ ಜೋರಾಗುತ್ತೆ. ವಿ ಬಿಕಮ್ ಅವೇರ್ ಆಫ್ ಅವರ್ ಎನರ್ಜಿ ಸಿಸ್ಟಮ್ಸ್. ಯಾವ ನಮ್ಮ ದೇಹದಲ್ಲಿ ಎನರ್ಜಿ ಯಾವ ಥರ ಇದೆ, ದೇಹದಲ್ಲಿ ಯಾವ ಭಾಗದಲ್ಲಿ ಎನರ್ಜಿ ಇದೆ, ಯಾವ ಭಾಗದಲ್ಲಿ ಎನರ್ಜಿ ಇಲ್ಲ, ಯಾವ ಥರ ನಾವು ಮಿಕ್ಕಿದ್ದವ್ರ ಜೊತೆ ಸ್ಪಂದಿಸ್ತಾ ಇದ್ದೀವಿ, ನಾವು ನಮ್ಮ ಅಂಗಾಂಗಗಳ ಜೊತೆಯಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದೀವಿ, ಯಾವ್ಯಾವ ವಿಭಾಗದಲ್ಲಿ ನಾವು ಸ್ಪಂದಿಸ್ತಾ ಇಲ್ಲ. ಮಂಡಿ ನೋವು, ಕಾಲು ನೋವು, ತೊಡೆ ನೋವು, ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಇದೆಲ್ಲ ಯಾಕೆ ಅಂದಾಗ ದ ಕಾನ್ಷಿಯಸ್ನೆಸ್ ಇಸ್ ನಾಟ್ ಪರ್ಫೆಕ್ಟ್. ಆದ್ದರಿಂದ ಏನಾಗುತ್ತೆ, ನರನಾಡಿಗಳಿಗೆ ನಮಗೆ ತೊಂದರೆ ಕೊಡುತ್ತೆ. ಆ ನರನಾಡಿಗಳನ್ನ ಕ್ರಮೇಣ ಕ್ಷೀಣ ಆಗುತ್ತೆ. ವಿ ಬಿಕಮ್ ಲೆಸ್ ಎನರ್ಜೆಟಿಕ್ ಇನ್ ಸರ್ಟನ್ ಪಾರ್ಟ್ಸ್ ಆಫ್ ದ ಬಾಡಿ. ಅದಕ್ಕೆ ನಮಗೆ ತಲೆನೋವು, ಕೈ ನೋವು, ಕಾಲು ನೋವು, ಕಿವಿ ನೋವು, ಆ ನೋವು, ಈ ನೋವು ಅಂತೆಲ್ಲ ಶುರು ಆಗುತ್ತೆ. ವಿ ಆರ್ ನಾಟ್ ಬಿಕಾಸ್ ನಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಕ್ಷೀಣ ಆದಾಗ ನಮ್ಮಲ್ಲಿ ಏನಾಗುತ್ತೆ, ನಾನಾ ರೀತಿ ದೇಹದ ಬಾಧೆಗಳು ಶುರು ಆಗುತ್ತೆ. ಬಿಕಾಸ್ ವಿ ಆರ್ ನಾಟ್ ಅಲೈವ್ ಇನ್ ಅವರ್ ಸ್ಪಿರಿಟ್, ಆರ್ ವಿ ಆರ್ ನಾಟ್ ಅಲೈವ್ ಇನ್ ಅವರ್ ಜೆನೆಟಿಕ್ ಕಾಂಪೋಸಿಷನ್. ನಮ್ಮ ಜೀವಕೋಶಗಳಲ್ಲಿ ಕುಂದು ಕೊರತೆ ಇದೆ ಅನ್ನೋ ಅರಿವು ಬರುತ್ತೆ. ಈ ಜೆನೆಟಿಕ್ ಕಾಂಪೋಸಿಷನ್ನಲ್ಲಿ ಯಾವಾಗ ಅರಿವಾಗುತ್ತೆ, ಕುಂದು ಕೊರತೆ ಇದೆ ಅಂತ ಅರಿವಾಗುತ್ತೆ ಅಂದಾಗ ನಮ್ಮ ಚೈತನ್ಯದಲ್ಲಿ ಯಾವುದಾದ್ರೂ ಒಂದು ಭಾಗ ಕ್ಷೀಣ ಆಗೋಕ್ಕೆ ಶುರುವಾದಾಗ, ಅಥವಾ ಯಾವುದಾದ್ರೂ ಭಾಗ ಕ್ಷೀಣ ಆಗೋಕ್ಕೆ ಶುರುವಾದಾಗ, ಆಗ ನಮ್ಮಲ್ಲಿ ಏನೋ ಮಂಡಿ ಮಡ್ಸೋಕ್ಕಾಗಲ್ಲ, ಕಾಲು ಮಡ್ಸೋಕ್ಕಾಗಲ್ಲ, ಕಾಲಿನ ಮಂಡಿ ಮಡ್ಸೋಕ್ಕಾಗಲ್ಲ, ಚಕ್ಕಲ್ಮಟ್ಟಿಗೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಬಾಧೆಗಳೆಲ್ಲ ನಮಗೆ ಶುರುವಾಗುತ್ತೆ. ನಾನು ಮುಂಚೆ ಎಷ್ಟು ಚೆನ್ನಾಗಿ ನಡೀತಾ ಇದ್ದೆ, ಈಗ ಅಷ್ಟು ಚೆನ್ನಾಗಿ ನಡೆಯೋಕ್ಕಾಗ್ತಾ ಇಲ್ಲ. ಬಿಕಾಸ್ ಐ ಹ್ಯಾವ್ ಬಿಕಮ್ ವೆರಿ ವೀಕ್. ಫಸ್ಟು ನಮ್ಮ ಮನಸ್ಸಿಗೆ ಏನು ಬರುತ್ತೆ, ವೆನ್ ವಿ ಬಿಕಮ್ ವೀಕ್ ಇನ್ ಅವರ್ ಫಿಸಿಕಲ್ ಎಫರ್ಟ್ ಆನ್ ಎನರ್ಜಿ, ಆಗೇನಾಗುತ್ತೆ ಅಂದರೆ ನನಗೇನೋ ಸುಸ್ತಾಗ್ತಾ ಇದೆ. ಸೊ ಫಸ್ಟ್ ಥಿಂಗ್ ಈಸ್ ಟಯರ್ಡ್ನೆಸ್. ಸೆಕೆಂಡ್ ಥಿಂಗ್ ಈಸ್ ಕಾನ್ಸ್ಟೆಂಟ್ ಟಯರ್ಡ್ನೆಸ್. ನಮಗೆ ಫೆಟೀಗ್. ನಮ್ಮಲ್ಲಿ ಫೆಟೀಗ್ ಅಂದರೆ ಏನು ಕನ್ನಡದಲ್ಲಿ? ಆಯಾಸ. ಫಸ್ಟು ಟಯರ್ಡ್ ಅನ್ನೋ ಫೀಲಿಂಗ್ ಬರುತ್ತೆ, ಎರಡನೇದು ಆಯಾಸ, ಮೂರನೇದು ಯಾವುದೋ ಒಂದು ಭಾಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಅರಿವು ಬರೋಕ್ಕೆ ಶುರು ಆಗುತ್ತೆ. ಅದು ಎಸ್ಪೆಷಲಿ ನಾವು ಚಕ್ಕನ್ಮಟ್ಟಿಗೆ ಹಾಕ್ಕೊಂಡು ಕೂತ್ಕೊಂಡಾಗ ಮತ್ತೆ ಏಳಬೇಕಾದ್ರೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಎದ್ದೇಳಬೇಕಾದ್ರೆ. ಯಾಕೆ ಅಂದಾಗ ನಮ್ಮ ಟೆಂಡೆನ್ಸು, ನರ್ವ್ಸು ಮುಂಚೆ ಅಷ್ಟು ಕೆಲಸ ಮಾಡ್ತಿಲ್ಲ ಅನ್ನೋ ಅರಿವು ಆಗುತ್ತೆ. ಯಾಕೆ ಅಂದಾಗ ನಮ್ಮ ಚೈತನ್ಯದ ಒಂದು ಭಾಗ, ಆ ಚೈತನ್ಯದಲ್ಲಿ ಏನೋ ಒಂದು ಕೊರತೆ ಇದೆ. ಇಟ್ ಕ್ಯಾನ್ ಬಿ ಫಿಸಿಕಲ್ ಟಯರ್ಡ್ನೆಸ್, or it can be mental tiredness, or it can be any kind of a active consciousness ಇಲ್ಲದೆ ಇದ್ದಾಗ ನಮ್ಮಲ್ಲಿ ಬುದ್ಧಿ ಭ್ರಮೆ, ಫೆಟೀಗ್ ಇನ್ ದ ಬ್ರೈನ್, ಫೆಟೀಗ್ ಇನ್ ದ ಮೈಂಡ್ ಬರುತ್ತೆ. ಆ ಫೆಟೀಗ್ ಇನ್ ದ ಮೈಂಡ್ ಬಂದಾಗ ಏನಾಗುತ್ತೆ,
ಟಯರ್ಡ್ನೆಸ್ ಬರುತ್ತೆ, ಹಾಗೂ ನಮ್ಮ ರೆಸ್ಪಾನ್ಸ್ ಟೈಮು ಕಡಿಮೆ ಆಗುತ್ತೆ. ಎಚ್ಚರವಾಗಿ ಜಾಗ್ರತೆಯಿಂದ ಇದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಯಾರು ಹೇಳ್ತಾ ಇದ್ದರೆ ನಾವು ಪಾಡೆಗೆ ಕೇಳಿಸ್ಕೊಳ್ಳೋದೆ ಹೆಂಗಿದ್ರೆ, ದೇರ್ ಇಸ್ ಅ ಮೆಂಟಲ್ ಫೆಟೀಗ್ ಇನ್ ಅಸ್. ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಎಸ್ ಬಂದೆ ಅಂತ ಮನಸ್ಸು ಹೇಳ್ತಾ ಇರುತ್ತೆ, ಆದರೆ ಬಾಯಿ ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂದಾಗ ತನ್ಮಾತ್ರೆಗಳು ಅಫೆಕ್ಟ್ ಆಗುತ್ತೆ. ಆ ಕಾನ್ಷಿಯಸ್ನೆಸ್ ಯಾವಾಗ ಅಫೆಕ್ಟ್ ಆಗುತ್ತೆ ಅಂದಾಗ ನಮ್ಮ ತನ್ಮಾತ್ರೆಗಳೆಲ್ಲ ಅಫೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಆ ಅಫೆಕ್ಟ್ ಆದಾಗ ಏನಾಗುತ್ತೆ ಅಂದಾಗ ನಮ್ಮಲ್ಲಿ ಏನೋ ಒಂದು ರೀತಿ ಮೆಂಟಲ್ ಸ್ಲಗ್ಗಿಶ್ನೆಸ್ ಬರುತ್ತೆ, ಮೆಂಟಲ್ ಅವೇರ್ನೆಸ್ ಕಡಿಮೆ ಆಗುತ್ತೆ, ಜಾಗ್ರತೆ ಇರೋಲ್ಲ. ಆ ಜಾಗ್ರತೆ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಏನೋ ಒಂದು ರೀತಿ ಕ್ಷೀಣತನ ಬರುತ್ತೆ. ವಿ ಗೆಟ್ ಟಯರ್ಡ್ನೆಸ್, ಫೆಟೀಗ್ನೆಸ್ ಇನ್ ಅವರ್ ಎನರ್ಜಿ, ಇನ್ ಅವರ್ ಸ್ಪಿರಿಟ್, ಇನ್ ಅವರ್ ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ನಾರ್ಮಲ್ಲಾಗಿ ಆಗೋತಕ್ಕಂಥದ್ದು. ಸೊ ಇಲ್ಲಿ ನಾವು ಕೇರ್ಫುಲ್ಲಾಗಿರಬೇಕು. ಆದ್ದರಿಂದ ಏನಾಗುತ್ತೆ, ವ್ಯಾಯಾಮ ಮಾಡ್ತಾ ಇರಬೇಕು, ಸುಡುಕೋ ಇತ್ಯಾದಿ ಮಾಡ್ತಾ ಬರಬೇಕು. ಸೊ ವಿ ಮೆಂಟಲಿ ಅಲರ್ಟ್, ಈ ಥರ ಎಲ್ಲ ಮಾಡ್ತಾ ಬರಬೇಕು. ಮಾಡ್ತಾ ಬಂದಾಗ ವಿ ಬಿಕಮ್ ಅಲರ್ಟ್ ಆ್ಯಂಡ್ ಅಲೈವ್. ಇದು ಮುಖ್ಯವಾಗಿ ನಾವು ನೋಡ್ಕೋಬೇಕು. ಓಕೆ. ಸೊ ಊಟ ಆದಮೇಲೆ ಮಧ್ಯಾಹ್ನದ ಈ ನಮಗೆ ಪ್ರಸಾದ ಎಲ್ಲ ಆದಮೇಲೆ ನಾವು ಏನು ಮಾಡಬೇಕು ಅಂದಾಗ ನಮ್ಮಲ್ಲಿ ಒಂದು ರೀತಿಯಾದಂಥ ಸ್ಟಿಮ್ಯುಲಿನ ಚಾರ್ಜ್ ಮಾಡಬೇಕು. ನಮ್ಮಲ್ಲಿರೋತಕ್ಕಂಥ ಜೆನೆಟಿಕ್ ಕಾಂಪೋಸಿಷನ್, ನಮ್ಮಲ್ಲಿ ಇರೋತಕ್ಕಂಥ ಇಂದ್ರಿಯಗಳನ್ನು ಬಿಟ್ಟು, ಪಂಚೇಂದ್ರಿಯಗಳನ್ನು ಬಿಟ್ಟು ತನ್ಮಾತ್ರೆಗಳ ಕಡೆಗೆ ನಾವು ಗಮನ ಬಂದಾಗ, ಈ ತನ್ಮಾತ್ರೆಗಳು ಏನು ಮಾಡುತ್ತೆ ಅಂದಾಗ ನಮ್ಮ ಜೆನೆಟಿಕ್ ಕಾಂಪೋಸಿಷನ್ನ ಹುಷಾರಾಗಿ ಜಾಗ್ರತೆಯಿಂದ ಮಾಡುತ್ತೆ. ದರ್ ಆರ್ 256 genes ಇನ್ ಅವರ್ ಕಾಂಪೋಸಿಷನ್ ಆಫ್ ಅವರ್ ಬೀಯಿಂಗ್. ನಮ್ಮ ಇರುವಿಕೆಯಲ್ಲಿ 256 ಮುಖ್ಯವಾದಂಥ ಜೀವ ಅಣುಗಳಿರುತ್ತೆ. ಇದೆಲ್ಲ ಇರುತ್ತೆ. 256 main cycles are formed in our arm, in our chest, in our hand, in our wrist, in our bone structure, in our psyche, in our brain. ಈ ಥರ ಎಲ್ಲ 256 ಡಿಫ್ರೆಂಟ್ ಜೀನ್ ಆರ್ ಅ ಜೆನೆಟಿಕ್ ಕಾಂಪೋಸಿಷನ್ ಇರುತ್ತೆ. ಇದು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಿಮಗೆ ಗೊತ್ತಿರೋ ಹಾಗೆ RNA ಆ್ಯಂಡ್ DNA ಇರುತ್ತೆ. RNA ಈಸ್ ಅ ಸಿಂಗಲ್ composition, single molecule composition. DNA is a double composition. ಸಿಂಗಲ್ ಕಾಂಪೋಸಿಷನ್ ಅಂದರೆ ಒಂದೇ ಲೈನ್ ಇದ್ದಂಗೆ ಇರುತ್ತೆ. ನಮ್ಮದೆಲ್ಲ ಜೆನೆಟಿಕ್ ಕಾಂಪೋಸಿಷನ್ ಹೇಗೆ ಅಂದರೆ ಡಬಲ್ ಲೈನ್, ಹೆಲಿಕ್ಸ್. ಒಂದು ಏಣಿನ ತಳ್ಕೊಂಬಳಕ ಹಾಸಿದಾಗ, ಒಂದು ಏಣಿನ ತಳ್ಕೊಂಬಳಕ ಹಾಸಿದಾಗ ಒಂದು ಉದ್ದನೆಯಿಂದ 2 ಲೈನು, ಮಧ್ಯ ಎಲ್ಲ ರಂಗ್ಸು. ಆ ರಂಗ್ಸ್ ಇದ್ದಂಗೆ ನಮ್ಮ ಜೆನೆಟಿಕ್ ಕಾಂಪೋಸಿಷನ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಎ DNA ಮಾಲಿಕ್ಯೂಲ್. ನಮ್ಮ ಇಡೀ ಲೈಫು ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ DNA. ನಮ್ಮ ಜೆನೆಟಿಕ್ ಕಾಂಪೋಸಿಷನ್ ಏನೋ DNA. ನಮ್ಮ DNA ಏನು ಅಂದರೆ ದಟ್ ಈಸ್ ಅವರ್ ಜೆನೆಟಿಕ್. ಸೊ ನಮ್ಮ ಜೆನೆಟಿಕ್ ಕಾಂಪೋಸಿಷನ್ ಏನು ಅಂದರೆ ವಿ ಆರ್ ಆಲ್ ಮೇಡ್ ಅಪ್ ಆಫ್ DNA molecules. ಸೊ ಈ DNA ಮಾಲಿಕ್ಯೂಲ್ಸಿಂದ ನಮಗೇನಾಗುತ್ತೆ ಅಂದಾಗ ನಮಗೆ ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡಬೇಕು. ಇಟ್ ಈಸ್ ದ DNA ವಿಚ್ ಮೇಕ್ಸ್ ಅಸ್ ಆ್ಯಕ್ಟಿವ್. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದಾಗ ಸಪ್ರೆಷನ್ ಯಾವುದೂ ಇಲ್ಲ. ದರ್ ಇಸ್ ನೋ ಎನರ್ಜಿ ವಿಚ್ ವಿಲ್ ಸಪ್ರೆಸ್ ಅಸ್. ಇಟ್ ಈಸ್ ಓನ್ಲಿ ಲ್ಯಾಕ್ ಆಫ್ ಮೆಂಟಲ್ ಕೋಆರ್ಡಿನೇಷನ್. ಮೆಂಟಲಿ ನಮಗೆ ಕೋಆರ್ಡಿನೇಷನ್ ಆಗಲಿಲ್ಲ ಅಂದರೆ DNA ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಇದು ಮುಖ್ಯವಾಗಿ ನಾವು ಗಮನಿಸೋತಕ್ಕಂಥ ವಿಚಾರ. ಸೊ ದ ಹೋಲ್ ಲೈಫ್ ಆಫ್ ಅಸ್
is all based on a DNA structure. Double helix bond. ಡಬಲ್ ಹೆಲಿಕ್ಸಲ್ಲೇ ನಾವಿರೋದು. ಒಂದೊಂದು ರಕ್ತ ಅಣುವು ಕೂಡ, ಒಂದೊಂದು ಜೀವಕೋಶನೂ ಕೂಡ ಇದೆಲ್ಲ ಡಿ ಎನ್ ಎನಲ್ಲೇ ನಮ್ಮ ಜೀವನ ಅಡಗಿರೋದು. ನಮ್ಮ ಒಂದು ಎಂಜಲಿಂದ ನಮ್ಮ ಡಿ ಎನ್ ಎ ಏನು ಅಂತ ಕಂಡುಹಿಡಿಬೋದು. ನಮ್ಮ ಎಂಜಲು, ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನಮ್ಮ ಸಲೈವದಿಂದ ನಮ್ಮ ಡಿ ಎನ್ ಎ ಏನು ಅನ್ನೋದು ಕಂಡುಹಿಡಿಬೋದು. ಸೊ ಆದ್ದರಿಂದ ಈ ಡಿ ಎನ್ ಎ ಕಂಡುಹಿಡಿದೀನಿ ಅಂದರೆ ಬರೀ ನಮ್ಮ ಎಂಜಲು ಇಂದ ಬರೀ ರಕ್ತ ಮಾತ್ರ ಅಲ್ಲ, ನಮ್ಮ ಎಂಜಲಿಂದ ಬೈ ಅವರ್ ಓನ್ ಸಲೈವ ಇದನ್ನೆಲ್ಲ ನಾವು ಹೇಳ್ತೀವಿ. ಇದನ್ನು ಏನು ಹೇಳ್ತೀವಿ ಅಂದಾಗ ಸಲೈವಾಯಿಂದ ಕಂಡಿರೋರೆಲ್ಲ ಪೆಥಾಲಜಿಸ್ಟ್ ಅಂತ ಹೇಳೋದು. ದ ಹೋಲ್ ಸೈನ್ಸ್ ಆಫ್ ಅ ಪೆಥಾಲಜಿಸ್ಟ್ ಇಟ್ ಡಿಪೆಂಡ್ಸ್ ಆನ್ ಫೊರೆನ್ಸಿಕ್. ನಮ್ಮ ರಕ್ತ, ಜೀವಕೋಶ ಇದೆಲ್ಲ ಕಂಡುಹಿಡಿಯೋದು ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಫೊರೆನ್ಸಿಕ್ ಸೈನ್ಸ್. ಕ್ರಿಮಿನಲ್ ಪ್ಯಾಥಾಲಜಿನಲ್ಲೂ ಫೊರೆನ್ಸಿಕ್ಕಿಂದನೇ, ಈ ಫೊರೆನ್ಸಿಕ್ ಸೈನ್ಸಿಂದಾನೇ ಈ ಪೋಸ್ಟ್ ಮಾರ್ಟಮ್ಮು, ಆ್ಯಂಟಿಮಾರ್ಟಮ್ಮು ಇದನ್ನೆಲ್ಲ ಕಂಡಿಯೋದೆಲ್ಲ ಫೊರೆನ್ಸಿಕ್ ಅಂತ ಹೇಳೋದು. ಕ್ರಿಮಿನಾಲಜಿನಲ್ಲಿ ಫೊರೆನ್ಸಿಕ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಟು ಫೈಂಡ್ ಔಟ್ ದ ಫೊರೆನ್ಸಿಕ್ ಕಾಂಪೋಸಿಷನ್ ಆಫ್ ಅವರ್ ಜೀನ್. ಆ ಜೀನಲ್ಲಿ ಏನು ಅಂದಾಗ ಅದನ್ನೆಲ್ಲ ಆಹಮತು ಅಂದರೆ ಎಲ್ಲ ಟೋಟಲಾಗಿ ಕಂಪೋಸ್ ಮಾಡೋದು ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಡಿ ಎನ್ ಎ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಫೊರೆನ್ಸಿಕ್ ಸೈನ್ಸ್. ಪೋಸ್ಟ್ಮಾರ್ಟಮ್, ಆ್ಯಂಟಿಮಾರ್ಟಮ್, ಅಲೈವ್ ಆಗಿದ್ದಾಗ ಇಟ್ ಈಸ್ ನಾಟ್ ಮಾರ್ಟಮ್, ವಿ ಆರ್ ಅಲೈವ್. Once when we die, then whatever is in our brain, in our whole molecular structure of the body, that is all digested. ಅಲ್ಲ, ಇಂಜೆಕ್ಟೆಡ್ ಅಲ್ಲ, ಇಟ್ ಈಸ್ ಡೈಜೆಸ್ಟೆಡ್ ಅಲ್ಲ, ಇಟ್ ಈಸ್ ಇಂಜೆಸ್ಟೆಡ್ ಇನ್ಸೈಡ್ ಅಸ್. ವಾಟ್ ಈಸ್ ಇಂಜೆಸ್ಟೆಡ್ when we are alive, that is called as a gene. ಸೊ ಇದಕ್ಕೆಲ್ಲ ಫೊರೆನ್ಸಿಕ್ ಅಂತ ಕರೆಯೋದು. ಈ ಫೊರೆನ್ಸಿಕ್ಕಿಂದ ನಮಗೆಲ್ಲ ನಾವು ಯಾವ್ಯಾವ ಥರ ಇದ್ದೀವಿ, ನಾವು ಯಾವತ್ತಿದ್ದೀವಿ, ವೆದರ್ ಇಟ್ ಇಸ್ ಪೋಸ್ಟ್ ಮಾರ್ಟಮ್, ಜೀವಂತವಾಗಿದ್ದಾಗ ವಿ ಆರ್ ಅಲೈವ್, ವಿ ಆರ್ ಕಿಕ್ಕಿಂಗ್, ಅದು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಸೊ ಡಾಕ್ಟರ್ ಲುಕ್ಸ್ ಅಟ್ ಅಸ್ ಅಲೈವ್. ಸತ್ತಾದ ಮೇಲೆ ನಾವು ಡಾಕ್ಟ್ರ್ ಹತ್ರ ಹೋದರೆ ದಟ್ ಈಸ್ ಆಲ್ ಕಾಲ್ಡ್ ಆ್ಯಸ್ ಫೊರೆನ್ಸಿಕ್ ಸೈನ್ಸ್. ಪೋಸ್ಟ್ ಮಾರ್ಟಮ್ ಅನ್ನೋದೆಲ್ಲ ಆಫ್ಟರ್ ವಿ ಸ್ಟಾಪ್ ಲಿವಿಂಗ್ ಇನ್ ದಿಸ್ ಲೈಫ್, ದಟ್ ಈಸ್ ಕಾಲ್ಡ್ ಆ್ಯಸ್ ಪ್ರೀ ಮಾರ್ಟಮ್ಗಿಂತ ಪೋಸ್ಟ್ ಮಾರ್ಟಮ್. ಮಾರ್ಟಲ್ ಅಂದರೆ ಜೀವಂತವಾಗಿರೋದು, ಮಾರ್ಟಲ್ ಲೈಫ್. ವಿ ಆರ್ ಮಾರ್ಟಲ್ ಬಿಕಾಸ್ ವಿ ಆರ್ ಅಲೈವ್ ಆ್ಯಂಡ್ ಕಿಕ್ಕಿಂಗ್. Okay, once we touch death or death comes to us, then it becomes post-mortal. Post-mortal. So whatever is dissected in the body, it is called as post-mortem. And all that is called as forensic science. And when it is post-mortem, ಈಗ ಜೀವಂತವಾಗಿದ್ದರೆ ಇಟ್ ಇಸ್ ಕಾಲ್ಡ್ ಆ್ಯಸ್ ಪೆಥಾಲಜಿ. ನಾವು ಜೀವಂತವಾಗಿದ್ದಾಗ ನಾವು ಅಲ್ಲಿ ಇಲ್ಲಿ ಲ್ಯಾಬ್ಗೆ ಕೊಡ್ತೀವಿ, ದಟ್ ಈಸ್ ಕಾಲ್ಡ್ ಆ್ಯಸ್ ಕಲ್ಚರ್. ಅದು ಜೀವಂತವಾಗಿದ್ದಾಗ ಅದನ್ನು ಟೆಸ್ಟ್ ಮಾಡಿ ಅದು ಬಯಾಪ್ಸಿ ಅಂತ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಆಟಾಪ್ಸಿ.
ಸತ್ತಾದ ಮೇಲೆ ನಮ್ಮ ದೇಹದಲ್ಲಿ ಏನಾರು ಇದ್ದರೆ ಅದನ್ನೆಲ್ಲ ಅನಲೈಸ್ ಮಾಡೋದು, ಇಟ್ ಈಸ್ ಕಾಲ್ಡ್ ಆ್ಯಸ್ ಅಟಾಪ್ಸಿ. ಜೀವಂತವಾಗಿದ್ದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಬಯಾಪ್ಸಿ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ವಿ ಶುಡ್ ಲರ್ನ್. ಇದಕ್ಕೂ ಸ್ಪಿರಿಚುಯಾಲಿಟಿಗೂ ಸಂಬಂಧ ಇಲ್ಲ ಅಂದರೆ ಸಂಬಂಧ ಇದೆ, ಸಂಬಂಧ ಇಲ್ಲದೆ ಯಾವುದೂ ಇಲ್ಲ. ವಾಟ್ ಆರ್ ಯು ಲುಕಿಂಗ್ ಫಾರ್? ಯು ಆರ್ ಲುಕಿಂಗ್ ಫಾರ್ ಅ ಡೈರೆಕ್ಷನ್ ಇನ್ ಲೈಫ್. ಆ್ಯಂಡ್ ವಾಟ್ ಕ್ಯಾನ್ ಬಿ ದ ಡೈರೆಕ್ಷನ್? ದ ಡೈರೆಕ್ಷನ್ ಹ್ಯಾಸ್ ಟು ಬಿ, ಇಟ್ ಶುಡ್ ಬಿ ಅ ಡಿಸ್ಪೋಸಿಷನ್ ಆಫ್ ಎನ್ಲೈಟನ್ಡ್ ಡಿಸ್ಪೋಸಿಷನ್. ನಿಮ್ಮಲ್ಲಿ ಇರೋತಕ್ಕಂಥ ಇರುವಿಕೆಯಲ್ಲಿ ನಿಮಗೆ ಆಗಾಗ ಪೂರ್ವಕವಾದಂಥ ಜ್ಞಾನ ನಿಮ್ಮಲ್ಲಿ ಹೊಳಪು ಬರ್ತಾ ಇರಬೇಕು. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಇಫ್ ಯು ಡೋಂಟ್ ಬಿ ಎನ್ಲೈಟನ್ಡ್, ವಿಚ್ ಐ ಬಿಲೀವ್ ಮೋರ್ ಇನ್ ಮೈ ಡಿಸೈಪಲ್, ಆಗ ಏನಾಗುತ್ತೆ ಅಂದಾಗ ಯು ಶುಡ್ ಹ್ಯಾವ್ ಎನ್ಲೈಟ್ನಿಂಗ್ ಥಾಟ್ಸ್ ಇನ್ ಯೋರ್ ಜರ್ನಿ ಆಫ್ ಯೋರ್ ಲೈಫ್. ಆ ಜ್ಞಾನ ಆಗಾಗ ನಿಮ್ಮ ಒಳಗಡೆ ಆ ಹೊಳಪು ಬರ್ತಾ ಇರಬೇಕು. ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ಅಜ್ಞಾನ, ಇದು ಮಾಡಿದ್ರೆ ಜ್ಞಾನ ಅನ್ನೋತಕ್ಕಂಥ 3 ಭಾಗ ನಿಮ್ಮ ಹೈಲೈಟ್ ಮಾಡ್ತಾ ಇರಬೇಕು. ಇದು ಮಾಡಿದ್ರೆ ನಾನು ಎನ್ಲೈಟನ್ಮೆಂಟ್ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಥ್ರೂ ದಟ್ ರೀಜನ್ ಆಫ್ ಲೈಟ್. ಈಗ ಕತ್ಲೆನಲ್ಲಿದ್ದೀನಿ, ಅದಕ್ಕೆ ಉಪನಿಷತ್ತು ಹೇಳಿದ್ರು ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಇನ್ನೊಂದೇನು? ಗುಡ್, ನಿದ್ದೆ ಮಾಡಿಲ್ಲ, ವೆರಿ ಗುಡ್. ಅಸತೋಮ ಏನು ಗಮಯ? ಸದ್ಗಮಯ. ಅಸತೋಮ ಸದ್ಗಮಯ. ಈ 3 ಥಾಟ್ಸ್ನಲ್ಲಿ ಈ ಟೈಮಲ್ಲಿ ನೀವು ಈ ಥರ ನಿಮ್ಮ ಮೈಂಡ್ ಓಪನ್ ಔಟ್ ಆಗುತ್ತೆ. ಆಗಲಿಲ್ಲ ಅಂದರೂ ಕೂಡ ಆ ಟೈಮು ಪ್ರಶಸ್ತವಾದಂಥ ಸಮಯ. ಅದರಲ್ಲಿ ನೀವು ಆ ಗಮನ ಇಟ್ಕೊಂಡು ನೀವು ಒಂದು 10 ನಿಮಿಷ ಕೂತ್ಕೊಂಡು ಸೈಲೆಂಟಾಗಿ ಕೂತ್ಕೊಳ್ಳದೇ ಇದ್ದರು ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡು ನೀವು ನಿಮ್ಮೊಳಗಡೆ ಇರಿ. ನೀವು ನಿಮ್ಮೊಳಗಡೆ ಇರಿ. ನೀವು ಕೆಲಸಕ್ಕೆ ಹೋಗ್ಬೋದು, ಏನೇ ಮಾಡಿದ್ರು ಆ ಟೈಮಲ್ಲಿ ಒಂದು 10 ನಿಮಿಷ 15 ನಿಮಿಷ ಸೈಲೆಂಟಾಗಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಡೋಂಟ್ ಪ್ರೋಕ್ರಾಸ್ಟಿನೇಟ್. ನಿಮ್ಮ ಬಗ್ಗೆನೇ ನೀವು ಹಳೆದನ್ನೆಲ್ಲ ಯೋಚನೆ ಮಾಡಿಬಿಡಿ. ನಿಮ್ಮ ಬಗ್ಗೆ ನಾನು ಬೆಳಕಿಗೆ ಯಾವ ಡೈರೆಕ್ಷನಲ್ಲಿ ಹೋಗಲಿ ಅಂತ ನೀನು ತೋರ್ಸಪ್ಪ ಗುರುದೇವ ಅಂತ ಪ್ರಾರ್ಥನೆ ಮಾಡಿದಾಗ ಯು ವಿಲ್ ನೌ ಸಿ ದ ಲೈಟ್ ಆಟ್ ಯುವರ್ ಲೈಫ್. ಒಂದು ಬೆಳಕು ಬಂದಂಗೆ ಆ ಜ್ಞಾನೋದಯ ಬರುತ್ತೆ. ಅದೇ ಇರೋದು ಜೀವನ ಅನ್ನೋದು ಏನು ಅಂದರೆ ಜ್ಞಾನೋದಯದ ಡಿಸ್ಪೊಸಿಷನ್ ಇರಬೇಕು. ಆ ಬೆಳಕಿನ ಕಡೆ ಹೋಗೋತಕ್ಕಂಥ ಆ ಜ್ಞಾನ ನಿಮ್ಮ ಒಳಗಡೆ ಆ ಟೈಮಲ್ಲಿ ಹೊಳಿಬೇಕು. ಪ್ರಶಸ್ತವಾದಂಥ ಸಮಯ ಅಂದರೆ ಮಾರ್ನಿಂಗ್ 7 ರಿಂದ 10 ಗಂಟೆ. ನೀವು ಸ್ನಾನ ಮಾಡಿರ್ತೀರಾ, ಓಕೆ ಮಾಡಾದ್ಮೇಲೆ ಏನು ಒಂದು 10 ನಿಮಿಷ ಕೂತ್ಕೊಳ್ಳಿ. ಡ್ರೆಸ್ ಮಾಡ್ಕೋತೀರಾ, ಮಾಡ್ಕೊಳ್ಳಿ. ಏನೇ ಮಾಡ್ಕೋತಾ ಇದ್ರು ಒಂದು 10 ನಿಮಿಷ ಆವತ್ತಿನ ದಿವಸ ಏನು ಕೆಲಸ ಮಾಡಬೇಕು ಅನ್ನೋದು ಯೋಚನೆ ಮಾಡಿದೆ ಹಾಗೆ ಇದನ್ನು ಯಾಕೆ ಮಾಡಬಾರ್ದು, ಇದೇನು ಮಾಡಬಾರ್ದು, ಇದನ್ನೇ ಹೊಳಪು ಬರೋತಕ್ಕಂಥ ಸಮಯ. ಬಿಟ್ವೀನ್ 7 to 10 ಯು ಗೆಟ್ ಎನ್ಲೈಟ್ನಿಂಗ್ ಥಾಟ್ಸ್ ಇನ್ ಯುವರ್ ಲೈಫ್. ನೀವು ಮೆಕ್ಯಾನಿಕಲಾಗಿ ತಿಂಡಿ ಮಾಡ್ಬೋದು, ಮೆಕ್ಯಾನಿಕಲಾಗಿ ಎಷ್ಟೋ ಸಲ ಅಡುಗೆ ಮಾಡ್ಬೋದು. ಬಟ್ ಏನೇ ಮಾಡಿದ್ರು ಆ ಸಮಯ ಪ್ರಶಸ್ತವಾದಂಥ ಸಮಯ. ಅದರ ಬಗ್ಗೆ ನೀವು ಯೋಚನೆ ಮಾಡೋದಲ್ಲ, ಅದರದ್ದೇ ಹೊಳಪಿಗೆ ಸಮಯನ ಬದಿಗಿಡಬೇಕು ನೀವು. ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಯುವರ್ ಕಾನ್ಷಿಯಸ್ನೆಸ್ ಟು ರಿಫ್ಲೆಕ್ಟ್ ಬ್ಯಾಕ್ ಆನ್ ಯು. ಇದುವರೆಗೂ ಏನಾಗ್ತಿದೆ ಅಂದಾಗ ನಿಮ್ಮ ಚೈತನ್ಯ ನಿಮ್ಮ ಮೇಲೆ ಅದರ ಪ್ರಭಾವನ, ಅದರ ಪ್ರಭೆಯನ್ನು ನಿಮ್ಮ ಮೇಲೆ ಬೆಳಕು ಚೆಲ್ತಾ ಇಲ್ಲ. ಯು ಆರ್ ಸ್ಲೀಪಿಂಗ್.
When it is awake, you are sleeping. When you are awake, it is sleeping. When you are asleep, it is awake. ಅದೇ ನೀವು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ. ಆ ಋಷಿ ಏನು ಮಾಡ್ತಾನೆ, ಇದೇ ಸಮಯ ಅವನು ನೋಡೋದು. ಅವನು ಏನೇ ಕೆಲಸ ಮಾಡಬೇಕಾದ್ರೂ ಇದು ಸೂಕ್ತ ಸಮಯ. ಬೆಳಗ್ಗೆಲ್ಲ ಪೂಜೆ ಧ್ಯಾನ ಎಲ್ಲ ಮಾಡಿರ್ತಾನೆ. ಮಾಡಿಬಿಟ್ಟು ತನ್ನ ಮನಸ್ಸೊಳಗಡೆ ತಾನು ಕೂತ್ಕೋತಾನೆ. ಮನಸ್ಸೇ ಅವನಿಗೆ ಗೂಡು, ಮನಸ್ಸೇ ಅವನಲ್ಲಿರೋತಕ್ಕಂಥ ಗುಹೆ. ಇಟ್ ಈಸ್ ದಟ್ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ ಒಳಗಡೆ, ಅದಕ್ಕೆ ನೋಡಿ ನೀವು ಇದೆಲ್ಲ ಈ ಸಾಧು ಸಂತರನ್ನೆಲ್ಲ ನೋಡಿ, ನೀವು ಬಾಬಾಜಿ ನೋಡಿ, ಏನೇ ನೋಡಿದ್ರು ಅವ್ರು ಇರೋ ಜಾಗ ಇಷ್ಟೇ, ಸಣ್ಣ ಜಾಗನೇ ಡಿಪಿಕ್ಟ್ ಮಾಡ್ತಾರೆ. ಇಲ್ಲೇ ಬಾಬಾಜಿ ಕೂತ್ಕೊಂಡಿದ್ದು, ಇಲ್ಲೇ ಇಂಥ ಯೋಗಿ ಕೂತ್ಕೊಂಡಿದ್ದು, ಇಂಥ ಕಡೆ ನೋಡೋದು. ರಮಣ ಮಹರ್ಷಿ ಏನು ಹೇಳ್ತಾರೆ, ಅವನು ತನ್ನ ಚೈತನ್ಯದ ಒಳಗಡೆ ಒಂದು ಗೂಡು ಮಾಡಿಕೊಂಡು ಕೂತ್ರೆ he is where he lives. A yogi is where he lives. ಅರ್ಥ ಏನು? He is where his consciousness is alive and lives ಅಂತ ಅರ್ಥ. ಅವನ ಚೈತನ್ಯ ಎಲ್ಲಿರ್ತಾರೋ ಅದರೊಳಗೆ ಅವನಿದ್ದಾನೆ. ಯಾಕೆಂದರೆ ಆ ಚೈತನ್ಯದಿಂದಾನೆ ಅವನಿಗೆ ಬೆಳಕು ಪ್ರಾಪ್ತಿಯಾಗೋದು. ಇಟ್ ಈಸ್ ದಟ್ ಕಾನ್ಷಿಯಸ್ನೆಸ್ which lights and shows him the way to the super consciousness called as enlightenment. This is what life is all about. ನೋಡಿ, ಹೀಗೆ ವಿಚಾರ ಮಾಡಬೇಕು. This is how we have to understand. ಅದಕ್ಕೆ ಇವತ್ತಿನ ಯುಗದಲ್ಲಿ ಪ್ರಶಸ್ತವಾದಂಥ ಸಮಯ ಇದೆ. ಯಾಕಂದರೆ ನಿಮ್ಗೆ ಅಷ್ಟು ಅಭ್ಯಾಸ ಇಲ್ಲ. ಬೆಳಗಿನ ಜಾವ ಎದ್ದು ಮಾಡಿದ್ದೆಲ್ಲ ಎಲ್ಲೋ ಒಂದೊಂದೆರಡು ದಿವಸ ಅಭ್ಯಾಸ ಆಗಿದೆ. ಅದಾದಮೇಲೆ ನಿಮ್ಗೆ ಅಭ್ಯಾಸ ಇಲ್ಲ. ತಮಸ್ ಕಡೆನೇ ಎಳೆಯತ್ತೆ. ಅಥವಾ ನಿಮ್ಮ ಹಿಂದಿನ ದಿವಸ ಕೆಲಸ ಟಯರ್ಡ್ ಆಗಿರ್ತೀರ, ಸೊ ಆದ್ದರಿಂದ ಅದು ನಿಮ್ಮನ್ನು ಎಳೆಯುತ್ತೆ. ಇದು ತುಂಬ ಮುಖ್ಯವಾಗಿರೋತಕ್ಕಂಥ ವಿಚಾರ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಿನ್ಸಿಪಲ್. ಈಗ ಇದರ ದಾರಿನಲ್ಲೇ ನೀವು ಹೋಗಬೇಕು. ಇದು ದಾರಿ ಹೋಗಾದ ನಂತರ ಮತ್ತೆ ಈಗ ಲೆಟ್ ಅಸ್ ಗೋ ಬ್ಯಾಕ್ ಟು ಕಶ್ಯಪ. ಕಶ್ಯಪ ಅವರು ಏನು ಹೇಳ್ತಾರೆ ಅನ್ನೋದು, ನಮ್ಮ ಪ್ರಥಮ ಮಾನವ ಆದಂಥ ಕಶ್ಯಪರು, ಹೂ ಇಸ್ ದ ಫಸ್ಟ್ ಹ್ಯೂಮನ್ ಬೀಯಿಂಗ್ ಹೂ ವಾಸ್ nominated, incorporated and established in this human world, and that human being is called as Kashyapa in Sanatana Dharma. ಕ್ರಿಶ್ಚಿಯಾನಿಟಿನಲ್ಲಿ ಅದಕ್ಕೆ ಬೇರೆ ಹೆಸರಿತ್ತು, ಇಸ್ಲಾಮಿಸಮಲ್ಲಿ ಇನ್ನೊಂದು ಹೆಸರಿತ್ತು. ಬಟ್ ದೇ ಆರ್ ಈಕ್ವಲೆಂಟ್ ಅಲ್ಲ. ನೀವೆಲ್ಲ ಸನಾತನ ಧರ್ಮಿಗಳಾಗಿರೋದ್ರಿಂದ ಯು ಬೆಟರ್ ಗೆಟ್ ಇಟ್ ಎನ್ಗ್ರೇವ್ಡ್ ಇನ್ ಯುವರ್ ಮೈಂಡ್ ಆ್ಯಂಡ್ ಹಾರ್ಟ್. ಕಶ್ಯಪರು ಯಾಕೆ ಹಾರ್ಟು ಅಂತ ಹೇಳಿದಾಗ, ಮೈಂಡಲ್ಲಿ ಇಂದಾಗ ಅವರಿಂದನೇ ನಮಗೆ ಕಶ್ಯಪ ಗೋತ್ರ ಬಂದಿದ್ದು. ಕಶ್ಯಪ ಈಸ್ ಆ್ಯಸ್ ಮಾರ್ಟಲ್ ಆ್ಯಸ್ ಆಲ್ ಆಫ್ ಯು, ವಾಟ್ ಎವರ್ ಗೋತ್ರ ಯು ಆರ್. ಸೊ ಅದು ಭಾಳ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. So don't take something is higher, somebody is lower. We are all mortals and we all belong to Sanatana Dharma. Simple. ಸೊ ಆದ್ದರಿಂದ ಇಲ್ಲಿ ಕಶ್ಯಪರು ಏನು ಹೇಳ್ತಾ ಇದ್ದಾರೆ ಅದರ ಕಡೆಗೆ ಒಂದು ಸ್ವಲ್ಪ ನೋಡಿ. ಓಕೆ, ಯಾವ ಧರ್ಮ ನಮಗೆ ಅಲ್ಲಿರೋದು 15 ಸೂತ್ರಗಳು. ಅಕಾರ್ಡಿಂಗ್ ಟು ದ್ಯಾಟ್ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್, ನಮ್ಮಲ್ಲಿ ಸಿಗೋತಕ್ಕಂಥ ನಮ್ಮ ಆಕಾಶದಲ್ಲಿ, ಹೃದಯ ಆಕಾಶದಲ್ಲಿ ಇರೋತಕ್ಕಂಥ ಬೆಳಕೇನೆ ದೇವರು. ನಮ್ಮ ಹೃದಯ ಆಕಾಶದಲ್ಲಿ ಏನಾದರೂ ಬೆಳಕು ಕಂಡ್ರೆ ಆ ಬೆಳಕಿಂದ ಬರೋತಕ್ಕಂಥದ್ದು ನಮಗೆ ಜ್ಞಾನ.
ಆ ಜ್ಞಾನದಿಂದ ಬರೋತಕ್ಕಂಥದ್ದೇ ನಮ್ಮಲ್ಲಿ ಇರೋತಕ್ಕಂಥ ಸತ್ಯಾಂಶ, ಸತ್ ಅನ್ನೋತಕ್ಕಂಥ ಸತ್ಯಾಂಶ. ಅದನ್ನು ನಾವು ಸತ್ ಅಂತ ಕರಿತೀವಿ. ಸೊ ಆದ್ದರಿಂದ ಎಲ್ಲಿ ಬೆಳಕು ಸಿಗುತ್ತೋ ಆ ಬೆಳಕು ಜೊತೆಗೆ ನಮಗೆ ಸತ್ ಅನ್ನೋತಕ್ಕಂಥ ನಿಜದ ಅಂಶ ಗೊತ್ತಾಗುತ್ತೆ. ಆ ಬೆಳಕು ಅನ್ನೋದು ದೇವರು. ಆ ದೇವರು ಏನು ಅನ್ನೋದು ನಮಗೆ ಕ್ರಮೇಣ ಅಲ್ಲ, ಆ ಕ್ಷಣವೇ ನಮಗೆ ಅರ್ಥ ಆಗುತ್ತೆ. ಹೂ ಈಸ್ ಗಾಡ್? ಆ ದೇವರು ವಿಗ್ರಹದಲ್ಲಿದ್ದಾನೋ ಅಥವಾ ದೇವರು ವಿಗ್ರಹ ಇಲ್ಲದೆ ನಿರಾಕಾರದಲ್ಲಿದ್ದಾನೋ? ಇಲ್ಲ, ನಾನು ಇದುವರೆಗೂ ಹೇಳ್ದಂಗೆ ದೇವರು ಚೈತನ್ಯ ರೂಪನೋ ಅಥವಾ ದೇವರಿಗೆ ಏನಾರು ಆಕಾರ ಉಂಟೋ ಅಥವಾ ದೇವರಿಗೆ ಆಕಾರ ಇಲ್ವೋ, ನಿರಾಕಾರದಲ್ಲಿದ್ದಾನ? ಅದು 2-3 ಥಾಟ್ ಬರುತ್ತೆ. ದೇವರು ನಿರಾಕಾರದಲ್ಲಿದ್ದಾರೆ ಅಂತ ಒಂದು ಪಂಗಡ, ಇನ್ನೊಂದು ಪಂಗಡದಲ್ಲಿ ಆಕಾರದಲ್ಲಿದ್ದಾನೆ. ಸೊ ಆ ಆಕಾರದಲ್ಲಿ ಇಲ್ಲ ಅಂತ ಹೇಳೋನು ತುಂಬ ಕಡಿಮೆ ಪಂಗಡ. ಆಕಾರದಲ್ಲಿ ಇದ್ದಾನೆ ಅನ್ನೋದು ಜಾಸ್ತಿ ಪಂಗಡ. ಡಸಂಟ್ ಮ್ಯಾಟರ್. ನಿಮಗೆ ಆ ಬೆಳಕು ಎಲ್ಲಿ ಕಾಣುತ್ತೋ ಅಲ್ಲಿ ಒಂದು ಚೇತನ ಅನ್ನೋ ಒಂದು ಶಕ್ತಿ ಇದೆ. ಆ ಬೆಳಕಿದ್ದರೆ ಆ ಬೆಳಕೇ ಜ್ಞಾನ. ಆ ಬೆಳಕು ನಿಮಗೆ ಹೊಳಪು ಬಂದರೆ ಅದೇ ಜ್ಞಾನ. ಅದನ್ನೇ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳೋದು. ಆದ್ದರಿಂದ ಅದರಲ್ಲಿ ಕಶ್ಯಪರು 15 ಸೂತ್ರದಲ್ಲಿ ಯಾವ ಸೂತ್ರ ತುಂಬ ಮುಖ್ಯವಾಗಿ ನಮಗೆ ಕಾಣುತ್ತೆ ಅನ್ನೋದು ಅದನ್ನು ಗುರುತಿಸಿ ಆ ವಿಚಾರನ ಹೇಳು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.